ನಿರುದ್ಯೋಗಿ ಮಹಿಳೆಯರ ಬದುಕಿಗೆ ಆರೋಳ್ಳಿಯ ಕೆನರಾ ಬ್ಯಾಂಕ್ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಕಲ್ಪವೃಕ್ಷವಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯ ಡಾ ಸಿಎನ್ ಮಂಜುನಾಥ್ ರವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆರೋಳ್ಳಿ ಕೆನರಾ ಬ್ಯಾಂಕ್ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಸ್ವಯಂ ಉದ್ಯೋಗ ತರಬೇತಿ ಪಡೆದ ಶಿಬಿರಾರ್ಥಿಗಳಿಗೆ ತರಬೇತಿ ಪ್ರಮಾಣ ಪತ್ರ ವಿತರಿಸಿ ಅವರು ಮಾತನಾಡಿದರು. ಭಾರತ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಉದ್ಯೋಗವನ್ನು ಪಡೆಯಬೇಕಾದರೆ ಪದವಿಗಳ ಜೊತೆಗೆ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಪಡೆದುಕೊಳ್ಳುವುದು ಒಳ್ಳೆಯದು. ಇದರಿಂದ ಸ್ವಯಂ ಉದ್ಯೋಗಿಗಳಾಗಬಹುದು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗ್ರಾಮೀಣ ಭಾಗದ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲು ಕೌಶಲ್ಯಾಭಿವೃದ್ಧಿ ತರಬೇತಿಗಾಗಿ ಕಳೆದ ವರ್ಷ ಎನ್ಆರ್ಎಂಎಲ್ ಮೂಲಕ 6,000 ಕೋಟಿ ಹಣವನ್ನು ನೀಡಿದ್ದರು. ಈ ವರ್ಷ 7,500 ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ ಎಂದು ತಿಳಿಸಿದರು. ಧರ್ಮಸ್ಥಳದ ಶ್ರೀ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆ ಅವರು ಗ್ರಾಮೀಣ ಭಾಗದ ಯುವಕರ ಯುವತಿಯರಿಗೆ ಉದ್ಯೋಗ ಆಧಾರಿತ ತರಬೇತಿಯನ್ನು ನೀಡುವ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೇ ಅವರು ಇಂದು 6 ಲಕ್ಷ ಜನರಿಗೆ ತರಬೇತಿಯನ್ನು ನೀಡುವ ಮೂಲಕ ದೇಶಕ್ಕೆ ಮಾದರಿ ಸಂಸ್ಥೆಯಾಗಿದೆ. ಅದೇ ರೀತಿ ಆರೋಳ್ಳಿಯ ಕೆನರಾ ಬ್ಯಾಂಕ್ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಯು ಕೂಡ 800 ಜನರಿಗೆ ಸಿಸಿಟಿವಿ, ಟೈಲರಿಂಗ್, ಬೇಕರಿ ಉತ್ಪನ್ನಗಳ ತರಬೇತಿಯ ಜೊತೆಗೆ ಅಗರಬತ್ತಿ ತಯಾರಿಕೆ ಹೀಗೆ ಹಲವು 10 ತರಬೇತಿಯನ್ನು ನೀಡಿ ಅವರ ಬದುಕಿಗೆ ಮಾರ್ಗದರ್ಶನವಾಗಿ ನಿಲ್ಲುವ ಮೂಲಕ ದೇಶ ಪ್ರೇಮದ ಕೆಲಸವನ್ನು ಮಾಡುತ್ತಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹಾಗೆಯೇ ಇದೇ ಸಂದರ್ಭದಲ್ಲಿ ಸಂಸ್ಥೆಯಡಿಯಲ್ಲಿ ಸ್ವಯಂ ಉದ್ಯೋಗ ತರಬೇತಿಯನ್ನು ಪಡೆದ ಮಹಿಳೆಯರು ತಾವೇ ತಯಾರು ಮಾಡಿದ ಉತ್ಪನ್ನಗಳ ಪ್ರದರ್ಶನವನ್ನು ಮಾಡಿದರು. ಈ ಪ್ರದರ್ಶನವನ್ನು ಸಂಸದ ಡಾ ಸಿಎನ್ ಮಂಜುನಾಥ್ ಅವರು ಉದ್ಘಾಟಿಸಿದರು. ಪ್ರಸಕ್ತ ಸಂದರ್ಭದಲ್ಲಿ ಸಿಸಿಟಿವಿ, ಟೈಲರಿಂಗ್ ತರಬೇತಿ ಪಡೆದ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಿದರು. ಹಾಗೆಯೇ ಸಂಸ್ಥೆಯ ಆವರಣವನ್ನು ವೀಕ್ಷಿಸಿ ಶಿಬಿರಾರ್ಥಿಗಳಿಗೆ ತರಬೇತಿ ಕೇಂದ್ರ, ಕೊಠಡಿ, ಊಟದ ಹಾಲ್ ಸೇರಿದಂತೆ ಇನ್ನಿತರೆ ಸೌಲಭ್ಯಗಳ ಬೇಡಿಕೆಯನ್ನು ಸಂಸ್ಥೆಯ ಅಧಿಕಾರಿಗಳಿಂದ ಬೇಡಿಕೆಯನ್ನು ಆಲಿಸಿ ಒದಗಿಸುವ ಭರವಸೆಯನ್ನು ನೀಡಿದರು. ವೇದಿಕೆಯಲ್ಲಿ ಮಂಡ್ಯ ಪ್ರಾದೇಶಿಕ ಕಚೇರಿಯ ಡಿವಿಷನಲ್ ಮ್ಯಾನೇಜರ್ ಪ್ರದೀಪ್ ಮಿಶ್ರಾ, ರಾಮನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಿಕ್ಕಸುಬ್ಬಯ್ಯ ಸೇರಿದಂತೆ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅನ್ನ ಇದು ರೈಸ್ ಎಲ್ಲ ಮಾಡಿ ಇದನ್ನ ಮಿಕ್ಸ್ ಮಾಡಿದ್ರೆ ಬಾತ್ ರೆಡಿ. ಇದು ರವೆ ಉಂಡೆ, ಇದು ಉಡ್ಕಂ ಪ್ರೆಸ್ ಇಲ್ಲ ಕಾಣದಲ್ಲಿ ಮಾಡಿ ಸರಿ. ನಮ್ಮಲ್ಲಿ ಒಂದು ಫಾಸ್ಟ್ ಫುಡ್ ಟ್ರೈನಿಂಗ್ ಮಾಡಿದ್ರು, ಪಾನಿಪುರಿ, ಅದು ಟೆಂಡೆ ಅಂದು ಅದೆಲ್ಲ ಮಾಡ್ಕೊಂಡು ಮಸಾಲ ಪಾನಿಪುರಿ ಅದೆಲ್ಲ ಮಾಡ್ತಾರೆ. ನಮ್ಮಲ್ಲಿ ಇದೆ ಸರ್, ಟ್ರೈನಿಂಗ್ ಇದೆ ಸರ್. 13 ದಿನ ಕೋರ್ಸ್ ಸರ್. ಅಲ್ಲ ಪ್ಯಾಕಿಂಗ್ ಎಲ್ಲ ಹಾಂ ಸರ್ ಇದೆ ಸರ್. ಅದಕ್ಕೆಲ್ಲ ಏನಂತೆ ಪ್ಯಾಕಿಂಗೇ ಇವತ್ತು ತರಕಾರಿಗಳು ಎಲ್ಲನೂ ಕೂಡ ಒಳ್ಳೊಳ್ಳೆ ಪ್ಯಾಕಿಂಗ್ ಮಾಡಿ ವಿದೇಶಕ್ಕೆ ಕಳಿಸ್ತೀವಿ. ಹಾಂ ಸರ್. ಇವತ್ತು ಅಷ್ಟೇ. ಈಗ ಅಮೆರಿಕಾಗೆ ಹೋದರೆ ಇಂಡಿಯನ್ ಸ್ಟೋರಲ್ಲಿ ಇದ್ದಿದೆ. ಮೋಸ್ಟ್ ಇಂಪಾರ್ಟೆಂಟ್ ಇವ್ರಿಗೆ ಮಾರ್ಕೆಟ್ ಮಾಡಿಕೊಡ್ಬೇಕು. ಅದೇ ಇರೋದು. ಇವಾಗ ಏನಾಯಿತು, ಮನೆಯಲ್ಲಿ ಯಾಕೆಂದರೆ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾರೆ, ಮಗು ಸ್ಕೂಲ್ಗೆ ಹೋಗುತ್ತೆ, ಅತ್ತೆ ಮಾಡೋದು ಇರೋದಿಲ್ಲ. ಅಲ್ಲಲ್ಲ, ಜನರಲ್ ಆಗಿ ಹೇಳಿದ್ದು ನಾನು. ಅವಾಗ ಏನಾಗುತ್ತೆ, ಹಬ್ಬ ಮಾಡಬೇಕಾದ್ರೆ ಒಬ್ಬಟ್ಟನ್ನ ಕೊಂಡ್ಕೋಬೇಕು, ಹಬ್ಬ ಮಾಡಿ ಎಲ್ಲನೂ ಕೊಂಡ್ಕೊಬರುತ್ತೆ ರೆಡಿಮೇಡ್. ಅಲ್ಲ ಈಗ ಪ್ಯಾಕಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ ಪ್ಯಾಕಿಂಗು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಕರ್ತಾಯ ಫೌಂಡೇಶನ್ ಅಂತ. ರಾಗಿ ಹಪ್ಪಳನ? ಹಾಂ ಸರ್. ಇದು ರಾಗಿ ಅಕ್ಕಿ ಉರುಳಿ ಹಪ್ಪಳ ಸರ್. ಅಕ್ಕಿ ಹೊರಗಡೆ ಬನ್ನಿ. ಎಷ್ಟಿದೊಂದು ಸರ್ 50 ರೂಪೀಸ್.
ಆ್ಯಕ್ಚುಲಿ ನಮ್ಮದು ಎನ್ ಜಿ ಒ ಮುಖಾಂತರ ಮಾರ್ಕೆಟಿಂಗ್ ಮಾಡೋಕ್ಕೆ ದುಡ್ಡು ತೊಗೊಂಡ್ರೆ ಮಾತ್ರ ತೊಗೊಳ್ಳೋದು ತೊಗೊಳ್ಳಲ್ಲ. ಇದು ಆಮೇಲೆ ಕೋಕೋನಟ್ ನಬಾರ್ಡ್ ಮುಖಾಂತರ ವ್ಯಾಲ್ಯೂ ಅಡಿಷನ್ ಆಫ್ ಕೋಕೋನಟ್ಸ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಸರ್ ಇದು ಕೊಡಿ ಸರ್, ಆಮೇಲೆ ಇಸ್ಕೊಂಡು ಹಾಂ ಸರ್, ನಾನು ಇದೊಂದು ಓಕೆ ಸರ್ ಹಾಕ್ಕೊಡಿ. ರಾಗಿ ಹುರುಳಿ ಮೂರು ಹಾಂ ಸರ್ ಓಕೆ ಚೇಂಜ್ ಸೊ ದಟ್ ಸರ್ ನಮ್ಮಲ್ಲಿ ಒಂದು ಮಶ್ರೂಮ್ ಕಲ್ಟಿವೇಷನ್ ಟ್ರೈನಿಂಗ್ ಮಾಡ್ತೀವಿ. ಅದು ವ್ಯಾಲ್ಯೂ ಎಡಿಷನ್ ಸರ್. ಮಶ್ರೂಮ್ ಕಲ್ಟಿವೇಷನಲ್ಲಿ ಮಾಡಿದೆ ಸರ್. ಅದು ಕೇಕ್ ಮಾಡಿದ್ದು, ಇದು ಬಿಸ್ಕೆಟ್ ಮಾಡಿದ್ದಾರೆ ಸರ್, ಇದು ಚಾಕ್ಲೇಟ್ ಮಾಡಿದ್ದಾರೆ ಸರ್. ಮಶ್ರೂಮು ವ್ಯಾಲ್ಯೂ ಎಡಿಷನ್ ಆ್ಯಕ್ಚುಲಿ ನಮ್ಮ ಮರ್ಕೆರದಲ್ಲಿ ನನ್ನ ಮನೆಯಲ್ಲೂ ಚಾಟ್ ಮಾಡ್ತಾರೆ. ಫೇಮಸ್ ಮರ್ಕೆರದಲ್ಲಿ ಕೂರ್ಗು ಮತ್ತು ಸೇಮ್ ಅಲ್ಲಿ ಗೋಣಿಕೊಪ್ಪ ಅಲ್ಲೆಲ್ಲ ತುಂಬ ಮಾಡ್ತಾರೆ. ಹಾಂ ಸರ್, ತುಂಬ ಚೆನ್ನಾಗಿದೆ ಸರ್ ಟೇಸ್ಟ್. ಹಾಂ ಸರ್, ಪ್ಯಾಕಿಂಗು ಮಾಡಿದ್ದಾರೆ. ಆಮೇಲೆ ಒಂದು ಕೆಲಸ ಮಾಡಿ ಅಮ್ಮ, ಈ ಹುಣಸೆ ಹಣ್ಣಲ್ಲೂ ಮಾಡ್ಯಾರು ಮಾಡಿ. ಹಾಂ ಸರ್, ಅದು ಇದೆ ಸರ್. ಅಲ್ಲ ಅದಕ್ಕೆ ತುಂಬ ಇದೆ. ಈಗ ಏರೋಪ್ಲೇನಲ್ಲೂ ಒಳಗಡೆ ಕೊಡ್ತಾರೆ. ಹಿಂದೆ ನಾವೆಲ್ಲ ಏನು ಮಾಡ್ತಾ ಇದ್ವಿ, ಕಡ್ಡಿಗೆ ಸಿಗಿಸ್ಕೊತಾ ಇದ್ವಿ. ಹುಣಸೆ ಹಣ್ಣು, ಅದಕ್ಕೆ ಉಪ್ಪು, ಅದಕ್ಕೆ ಸ್ವಲ್ಪ ಖಾರದ ಪುಡಿ. ಈಗ ಇದನ್ನೇ ಮಾಡಿ ಚಾಕ್ಲೇಟ್, ಅದಕ್ಕೆ ಬೇಡಿಕೆ ಬರುತ್ತೆ. ಅದನ್ನು ಮಾಡಿ. ಮಾರ್ಕೆಟಿಂಗ್ ಮಾಡ್ತಾರೆ ಸರ್ ಅವರು. ನಿಮ್ಮದೇ ಅವರು ಸರ್, ಇವರು ಶಿವರತ್ನ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಟ್ರೈನಿಂಗ್ ನೋಡಿ ಸರ್, ಟೈಲರಿಂಗ್ ಮತ್ತು ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ತೊಗೊಂಡು ಅವರು ಸ್ವಂತ ಇದು ಮಾಡ್ತಾ ಇದ್ದಾರೆ ಸರ್. ಇವರು ತುಂಬ ಚೆನ್ನಾಗಿದೆ. ಇದು ಬ್ಯೂಟಿ ಪಾರ್ಲರ್. ಅದಕ್ಕೆ ಒಂದು ಮದುವೆ ಆದರೆ ಇದ್ರ ಜೊತೆಗೆ ಒಂದು 50 ಜನಕ್ಕೆ ಮಾಡಬೇಕಲ್ಲ ಅವರು. ಹಾಂ ಸರ್. ಸೊ ಹಂಗಾಗಿ ನಮ್ಮ ಹಾಂ ಹೇಳಿ, ಒಂದು ನಿಮಿಷ ಸರ್. ಸರ್ ಇವಾಗ ಯಶಸ್ವಿನಿ ಅಂತ ಸರ್, ಒಂದು ತಿಂಗಳಿಗೆ 1.5 ಲಕ್ಷ ಸಂಪಾದನೆ ಮಾಡ್ತಾರೆ. ನಮ್ಮಲ್ಲಿ ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ತೊಗೊಂಡು ಮೇಕಪ್ ಆರ್ಟಿಸ್ಟ್ ನೀವು ಪರಿಚಯ ಮಾಡ್ಕೊಂಡು ಮಾತಾಡಿ ಪರಿಚಯ ಮಾಡಿ. ನಾನು ಆ್ಯಕ್ಚುಲಿ ಇಲ್ಲೇ ಟ್ರೈನಿಂಗ್ ತೊಗೊಂಡಿದ್ದೆ ಸರ್ 2016 ಪಾರ್ಲರ್ದು. ಸೊ ಅದಾದಮೇಲೆ ಅಡ್ವಾನ್ಸ್ ಮೇಕಪ್ ಆರ್ಟಿಸ್ಟ್ ಟ್ರೈನಿಂಗ್ ಎಲ್ಲ ತೊಗೊಂಡು ಈಗ ಆಲ್ಮೋಸ್ಟ್ ಒಂದು 150 ಮೆಂಬರ್ಸ್ಗೆ ಟ್ರೈನಿಂಗ್ ನಾನು ತೆಗಿತೀನಿ ಕೊಡಿ ಸರ್. ಸೊ ತುಂಬ ಬೆನಿಫಿಟ್ಸ್ ರಿಯಲ್ ವುಮೆನ್ ಎಂಪವರ್ಮೆಂಟ್ ಅಂತ ಇದೆ. ಈ ಕೆಲವೆಲ್ಲ ಲೋನು ಇದೆ ಗೌರ್ಮೆಂಟ್ ಆಫ್ ಇಂಡಿಯಾ. ಸರ್ PMEGP ಎಲ್ಲ ಮಾಡ್ತಾ ಇದೆ ಸರ್. NRLM ಅನ್ನೋ ಒಂದು ಸ್ಕೀಮಲ್ಲಿ ಕೊಡ್ತಾ ಇದೆ ಸರ್. ಲೈವ್ಲಿಹುಡ್ ಮಿಷನಲ್ಲಿ ಅದರಲ್ಲಿ ಅಪ್ ಟು 1 lakh 1.5 lakh ಕೊಡ್ತಾ ಇದೆ. ಇದು ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ಆಮೇಲೆ ಮುದ್ರಾ ಲೋನ್ ಸ್ಕೀಮ್. ನಾನು NRLM ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ಈ ಸರಿ NRLMಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಲಾಸ್ಟ್ ಇಯರ್ ಬಜೆಟ್ರಿ ಅಲೋಕೇಶನ್ ವಾಸ್ 6,000 crores. ಈ ಸರಿ 7,500 crores ಅಲೋಕೇಟ್ ಮಾಡಿದ್ದಾರೆ NRLM, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ನೋಡಿ ಒಳ್ಳೆಯದು. ಈ ರೀತಿ ಮಾಡಿದರೆ ಅಟ್ಲೀಸ್ಟು ನಿಮಗೇನೆ ಒಂದು ಆರ್ಥಿಕ ಭದ್ರತೆ ಇರುತ್ತೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಆಕ್ಯುಪೈ ಆಗ್ತೀರಾ. ಅಲ್ಲದೇ ಇದ್ರೆ ಅವ್ರ ಬಗ್ಗೆ ಮಾತಾಡ್ತಿರ್ತೀವಿ. ಅವ್ರ ಬಗ್ಗೆನೇ ಮಾತಾಡೋದು, ಗಾಳಿ ಸುದ್ದಿಗಳಿಗೆ ಜಾಸ್ತಿ ಇದು ಬೆಸ್ಟ್. ಇದು ವೆರಿ ನೈಸ್. ಸರ್, ನಮ್ಮ 3 ವರ್ಷದ ಮುಂಚೆ ಇಲ್ಲೇ ಫೋಟೋಗ್ರಫಿ ಕೋರ್ಸ್ ಮಾಡ್ಕೊಂಡು ಇವತ್ತು ಒಳ್ಳೆ ಸಂಪಾದನೆ ಮಾಡ್ತೀವಿ. ಚೆನ್ನಾಗಿ ಎಷ್ಟು ಒಳ್ಳೆಯದಾಗಿದೆ. ಅಲ್ಲ ಅದೇ ಈ ರೀತಿ ಟ್ರೈನಿಂಗ್ ಮಾಡಿ ಕೆನರಾ ಬ್ಯಾಂಕ್ ಅವ್ರದ್ದು ಸ್ವಯಂ ಉದ್ಯೋಗ ತರಬೇತಿ. ಹಾಂ ಸರ್. ಎಲ್ಲ ಉಚಿತವಾಗಿರುತ್ತೆ. ಈಗ ನೋಡಿ ಇದ್ದೇನೆ. ಈಗ ಇದು ಬಿಟ್ಬಿಟ್ಟು ಸುಮ್ಮನೆ ಬೆಂಗಳೂರು, ಮೈಸೂರು, ಬಾಂಬೆ ಅಂತ ಬರೋದು ನಾವು ನೋಡ್ತೀವಲ್ಲ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿಬೇಕು. ಆಮೇಲೆ ಅವನಿಂದ ಸೆಕ್ಯೂರಿಟಿ, ಹೌಸ್ ಕೀಪಿಂಗು, ಅಥವಾ ಇನ್ಯಾವುದೋ ಒಂದು ಸಣ್ಣದೇ ಇದು ಮಾಡೋದು. ಇಲ್ಲಿ ನೋಡಿದ್ದೀನಿ ನಮ್ಮ ಆಸ್ಪತ್ರೆಯಲ್ಲಿ ಹೆಣ್ಮಕ್ಳು 99% ಹೆಣ್ಮಕ್ಳು ಮುಂದುವರಿಸ್ತಾರೆ ಕೆಲಸನ. ಇವರು ಮಧ್ಯೆ ಬಿಟ್ಬಿಡ್ತಾರೆ. ಆಮೇಲೆ ಕೆಟ್ಟ ಅಭ್ಯಾಸ ಅಲ್ಲೆಲ್ಲ ಇದು ಮಾಡಿ ಕಾಯಿಲೆ ಅದೇ ವರ್ಷಕ್ಕೆ ಹಾಸಿಗೆ ಹಿಡಿತಾರೆ. ಆಮೇಲೆ ಎಲ್ಲ ಜವಾಬ್ದಾರಿ ಇದ್ದಾರೆ ನೋಡಿ. ಈಗ ನೀವು ಬೇರೆಯವ್ರಿಗೂ ಕೆಲಸ ಕೊಡ್ತಾ ಇದ್ದೀರಿ.
ಸರ್ ಆಲ್ಮೋಸ್ಟ್ ಬ್ಯಾಂಗ್ಳೂರಿಂದ ನಾನಿರೋದು ಉತ್ತರಹಳ್ಳಿನಲ್ಲಿ, ಕನಕಪುರದಲ್ಲಿ ಲೈಕ್ ಅಮ್ಮ ಮನೆ. ಬಿಸ್ನೆಸ್ ನಂಗೆ ಇಲ್ಲಿ ಚೆನ್ನಾಗಾಗುತ್ತೆ ಅಂತ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೀನಿ ಬಸ್ಸಲ್ಲಿ. 5 ಇಯರ್ಸಿಂದ ಬ್ಯಾಂಗ್ಳೂರಿಂದ ಕನಕಪುರ ಅಪ್ ಆ್ಯಂಡ್ ಡೌನ್ ಮಾಡಿ ಕ್ಲಾಸಸ್ ತೊಗೊಳ್ತಿದ್ದೀನಿ. ಮತ್ತು ಇಲ್ಲೂ ಕೂಡ ಬಂದು ಲೈಕ್ ಮೇಕಪ್ ಕೋರ್ಸ್ದು ಟ್ರೈನಿಂಗ್. ಇದು ಭಾರಿ ಇದೆ. ಪರ್ಟಿಕ್ಯುಲರ್ಲಿ ಇವಾಗ ಈ ಸಮಾರಂಭಗಳಾಗೇ ಆಗುತ್ತೆ, ನಿಶ್ಚಿತಾರ್ಥ ಆಗ್ಬೋದು ಅಥವಾ ಬರ್ತ್ಡೇಗಳಾಗ್ಬೋದು, ಮದುವೆಗಳಾಗ್ಬೋದು. ಮದುವೆ ಅಂದರೆ ಮತ್ತು 1 ದಿವಸ ಐತಿ, 3 ದಿವಸ ಐತಿ ಸರ್. ಅದ್ರ ಜೊತೆಗೆ ಹಲ್ದಿ ಅಂತ ಮಾಡ್ತಾರೆ, ಸಂಗೀತ ಅಂತ ಮಾಡ್ತಾರೆ, ತುಂಬ ಪ್ರೀ ವೆಡ್ಡಿಂಗ್ ಶೂಟ್ಸು, ಪೋಸ್ಟ್ ವೆಡ್ಡಿಂಗ್ ಶೂಟ್ಸು ಎಲ್ಲ ಮಾಡ್ತಾರೆ ಸರ್ ಇವಾಗ. ತುಂಬ ಅದರಿಂದ ನಮಗೆ ಒಳ್ಳೆ ಅನುಕೂಲ ಆಯಿತು. ಇಲ್ಲಿ ಮುಖ್ಯವಾಗಿ 18 ವರ್ಷದಿಂದ 45 ವರ್ಷದ ಇರೋವ್ರಿಗೂ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಅದರಿಂದ ನಮಗೂ ಒಂದು ಅವಕಾಶ ಸಿಕ್ತು. ತುಂಬ ಒಂದು ಒಳ್ಳೆ ಕೆಟ್ಟ ಪರಿಸ್ಥಿತಿಯಲ್ಲಿ ನಮಗೆ ಇದು ನಿಜವಾಗ್ಲೂ ಆಶಾಕಿರಣ. ಅಲ್ಲ ಅದೊಂದು. ಆಮೇಲೆ ನೀವು ಮನಸ್ಸು ಮಾಡಿದ್ದೀರಲ್ಲ, ಯಾವತ್ತೂ ಕೆಲಸ ಮಾಡೋದ್ರಲ್ಲಿ ನಾವು ಖುಷಿ ಪಡಬೇಕು. ನಮಗಿಲ್ಲಿ ತುಂಬ ಸಪೋರ್ಟು ಪ್ಲಸ್ ಮೋಟಿವೇಶನ್ ಸಿಗುತ್ತೆ. ಸೊ ಮನೇಲಿ ನಾವು ಹೇಗೇಗೋ ಇರ್ತೀವಿ, ಬಂದಾಗ ಒಂದು ಡಿಸಿಪ್ಲಿನ್ ನೋಡಿ, ಸುಮ್ಮನೆ ಹಳ್ಳಿ ಮೇಲೆ ಕಡೆ ಸೇತುವೆ ಕೂತ್ಕೊಂಡು ಸುಮ್ಮನೆ ಅವರು ಕೆಲಸಕ್ಕೆ ಬರೋದು ಮಾತಾಡ್ಕೊಂಡಿರ್ತಾರೆ. ಜೊತೆಗೆ ಒಬ್ಬರ ಹತ್ರ ನಿಂತ್ಕೊಂಡು ಮಾತಾಡೋಕ್ಕೂ ಧೈರ್ಯ ಇರಲ್ಲ, ಮಾತಾಡೋಕೆ ಬರೋದೇ ಇಲ್ಲ. ಬಟ್ ಇಲ್ಲಿ ಬಂದಮೇಲೆ ಪ್ರತಿಯೊಂದು ನಿಮ್ಮನ್ನು ನೋಡಿ ಬೇರೆಯವರು ಶ್ರದ್ಧೆಯಿಂದ ಕಲ್ತ್ರೆ ಆಮೇಲೆ ಅವ್ರು ನೋಡಿ ಅವ್ರು ಕಲಿಬೇಕು. ಸೊ ಈ ಥರ ಯಾಕೆಂದರೆ ನಿಜವಾಗ್ಲೂ ಭಾಳ ನಾವು ಕಲ್ತ ಮೇಲೆ ಫೀಲ್ಡ್ ಟ್ರೈನಿಂಗ್ ಎಲ್ಲ ಕೊಡ್ತೀನಿ ಸರ್ ನಾನು. ಇಲ್ಲಿಂದ ಬಂದಿರೋರ್ಗು ಅಲ್ಲ ಈ ಥರ ಮೋಟಿವೇಟ್ ಮಾಡಿ ಬೇರೆಯವ್ರಿಗೆ ಒಂಥರ ಇನ್ಸ್ಪೈರ್ ಮಾಡಿದರೆ ಭಾರಿ ಚೆನ್ನಾಗಿದೆ. ಅಲ್ಲಲ್ಲ, ಈಗ ಇವ್ರನ್ನೂ ನಾವು ಅಪ್ರಿಷಿಯೇಟ್ ಮಾಡಬೇಕು. ಅದಕ್ಕೆ ಅಂದ್ಕೊಂಡಿದಾರಲ್ಲ, ಕೆಲವ್ರು ಏನಾಗುತ್ತೆ, ಈಗ ನಾವೇ ನೋಡಿದ್ದೀವಲ್ಲ, ಫೋನ್ ಮಾಡ್ತಾರೆ, ಕೆಲಸ ಕೊಟ್ಟಿರ್ತೀವಿ, ನಾನು ಕೆಟ್ಟಿದೆ ಸರ್, ಕೆಲಸ ಕಡಿಮೆ ಇರೋ ಕಡೆ ಅವ್ರನ್ನ ಪೋಸ್ಟ್ ಮಾಡಿ ಫೋನ್ಗಳು ಕೆಲಸ ಇನ್ನೂ ಬನ್ನಿ. Yes, train and see that self-employment. Provide them some skillful training, facilitate some jobs. ಇಂಡಿಪೆಂಡೆಂಟ್ ಆಗಿ ಅವರು ಜೀವನ ಮಾಡ್ತಾರೆ. Real empowerment of the poor and marginalized rural youth or rural women. ಸರ್ ಮಾರ್ನಿಂಗ್ 8 ಗಂಟೆಗೆ ಬಿಟ್ಟಿರುತ್ತೆ ಸರ್. 11 ಗಂಟೆಗೆ ಕೊಡಬೇಕು. 9 ಗಂಟೆ 4 ಗಂಟೆಗೆ ಮತ್ತು ಸ್ನ್ಯಾಕ್ಸ್ ರಾತ್ರಿ 8 ಗಂಟೆಗೆ ರೆಸಿಡೆನ್ಸಿಯಲ್ ಸರ್. We have to really improve the family economy, financial stability, ಆರ್ಥಿಕ ಸಬಲೀಕರಣ ಮತ್ತು ಆರ್ಥಿಕ ಭದ್ರತೆ ಎರಡು ಇರ್ತದೆ. ಮೋಡಿ ಫಂಡಿಂಗ್ ಮಾಡುತ್ತೆ ಸರ್ ಟ್ರೈನಿಂಗ್ಗೆ, ಪ್ರತಿಯೊಂದು ಕ್ಯಾಂಡಿಡೇಟ್ ಕೊಡುತ್ತೆ. ಸೊ ಆಫ್ಟರ್ ದಟ್ ಟ್ರೈನಿಂಗು ನಾವು ಕೂಡ ಲಿಂಕೇಜಸ್ಗೆ ಪ್ಲಾನ್ ಮಾಡ್ತೀವಿ ಸರ್, ಫೈನಾನ್ಷಿಯಲ್ ಲಿಂಕೇಜಸ್. ಸೊ ಲೈವ್ಲಿಹುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಸರ್. ಸೊ ನಮ್ಮಲ್ಲೂ ಕೂಡ ಫಾರ್ಮ್ ಸೆಕ್ಟರು ಮತ್ತು ನಾನ್ ಫಾರ್ಮ್ ಸೆಕ್ಟರಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಫಾರ್ಮಲ್ಲಿ ಇಂಟರ್ಗ್ರೇಟೆಡ್ ಫಾರ್ಮಿಂಗ್ ಕ್ಲಸ್ಟರ್ಸ್ ಅಂತ ಮಾಡ್ತಾ ಇದ್ದೀವಿ ಸರ್. ಈಗ ಒಂದು ಕ್ಲಸ್ಟರ್ಗೆ ನಾವು 40 lakhs ಇಟ್ಕೊಂಡು 350 ಜನ ಫಾರ್ಮರ್ಸ್, ವುಮೆನ್ ಫಾರ್ಮರ್ಸ್ಗೆ ಲೈವ್ಲಿಹುಡ್ ಸರ್ವಿಸ್ ಸೆಂಟ್ರು ಈ ಥರದ್ದೆಲ್ಲ ಡೆವಲಪ್ ಮಾಡಿ ಅವ್ರನ್ನ ಜಾಸ್ತಿ ವ್ಯಾಲ್ಯೂ ಅಡಿಷನ್ ಚೇಂಜ್ ಡೆವಲಪ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಮತ್ತು
ಮತ್ತೆ ಮಲ್ಟಿ ಕ್ರಾಪಿಂಗ್ ಅಲ್ಲಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಲ್ಟಿ ಕ್ರಾಪಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ಗೆ ಮಲ್ಟಿ ಕ್ರಾಪಿಂಗ್ ಇಸ್ ದ ಬೆಸ್ಟ್ ಆನ್ಸರ್. ಯಾವುದೋ ಒಂದು ಕ್ರಾಪ್ ಇದ್ದೋದ್ರೆ ರೈಸ್ ಇದ್ದವ್ರು ಇನ್ನೊಂದು ಎತ್ಕೊಡುತ್ತೆ. ಮಹಿಳಾ ಕಿಸಾನ್ ಪ್ರೊಡ್ಯೂಸರ್ ಕಂಪ್ನಿ ಅಂತ ಮಾಡ್ತಾ ಇದ್ದೀವಿ ಸರ್. ಈಗ 1000 ವುಮೆನ್ಸ್ ನಾವು ಜಾಸ್ತಿ ವುಮೆನ್ಸ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಸರ್. ಅರೌಂಡ್ ವುಮೆನ್ಸ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ನಾವೇ NRN ಥ್ರೂನೇ ಸರ್ ಈಗ ಅವ್ರಿಗೆ ಫಂಡಿಂಗ್ ಮಾಡ್ತಾ ಇದ್ದೀವಿ ಸರ್. ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪ್ನಿಗೆ ಮಹಿಳಾ ಕಿಸಾನ್ ಪ್ರೊಡ್ಯೂಸರ್ ಕಂಪ್ನಿಗೆ NRLM ಈ ಸರಿ ಬಜೆಟ್ ಇನ್ಕ್ರೀಸ್ ಮಾಡಿದ್ದಾರೆ. ಲಾಸ್ಟ್ ಇಯರ್ 6,000 ಕೋಟಿ ಇತ್ತು ಗೌರ್ಮೆಂಟ್ ಆಫ್ ಇಂಡಿಯಾ, ಈ ಸರಿ 7,000 ಕೋಟಿ ಕೊಟ್ಟಿದ್ದಾರೆ NRL, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ನಾವು ಫಂಡಿಗೆ ಮಾಡಿ ನೋಟ್ಸ್ ಮಾಡಿದ್ದೀವಿ ಸರ್. ಇವನ್ SC/ST ವುಮೆನ್ಗೂ ಈ ಸರಿ ಆಂಟ್ರಪ್ರಿನರ್ಶಿಪ್ಗೆ 2 crores collateral free ಲೋನ್ ಕೊಡ್ತಾ ಇದ್ದಾರೆ. 2 crores up to 2 crores SC/ST to empower the women. SC/ST women want to take up some startup. 40 crores ಈಗ ನಾವು ಅವರಿಗೆ ಗ್ರಾಂಟ್ ಕೊಟ್ಟಿದ್ದೀವಿ ಸರ್. ಇಂಟರ್ನಲ್ ಬ್ಯಾಂಕ್ ಇಂದ ಅಲ್ಲ ಸರ್, ಥ್ರೂ NRLM ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಕೊಡ್ತಾ ಇದ್ದೀವಿ ಸರ್. ಮೇಜರ್ ಅವ್ರಿಗೆ ಅದೊಂದು ಕ್ಯಾಪಿಟಲ್ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾ ಸರ್. ಅಪ್ ಟು 40 crores ಅಂದ್ರೆ ಈಚ್ ಗ್ರಾಮ ಪಂಚಾಯತಿ ಫೆಡರೇಷನ್ ಈಗ ಟ್ರೈನಿಂಗ್ ಎಲ್ಲ ಮಾಡ್ತಾ ಇದ್ರಲ್ಲ ನೀವು. ಹಾಂ ಸರ್. ಕೆನರಾ ಬ್ಯಾಂಕ್ ಈಸ್ ಪ್ರೊವೈಡಿಂಗ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದು ಒಂದು ಟ್ರೈನಿಂಗ್ ಸೆಂಟರ್ ಅಷ್ಟೇ ಸರ್. ಟ್ರೈನಿಂಗ್ ಸೆಂಟರು, ಬಟ್ ಫಂಡಿಂಗ್ ಕಮ್ಸ್ ಫ್ರಮ್ MOD ಪ್ಲಸ್ ಕೆನರಾ ಬ್ಯಾಂಕ್ ಎರಡೂ ಇದೆ ಸರ್. ಇದೆ MOD ಕಾಂಟ್ರಿಬ್ಯೂಷನ್ ಇದೆ, ಕೆನರಾ ಬ್ಯಾಂಕ್ ಇದೆ. ಎರಡೇ ಜಾಯಿಂಟ್ ವೆಂಚರ್ ನಮ್ಮಲ್ಲಿ ತರಬೇತಿ ಮಾಡುವಂಥ ಶಿಬಿರಗಳಿಗೆ ಅಲ್ಲ ಈ ಥರ ಟ್ರೈನಿಂಗ್ ಸೆಂಟರು ಒಂದು ಜಿಲ್ಲೆನಲ್ಲಿ ಎಷ್ಟಿರುತ್ತೆ? ಸರ್ ಒಂದೊಂದು ಇರುತ್ತೆ ಸರ್. ನಮ್ಮ ಸರ್ ಯಾವ್ಯಾವ ಬ್ಯಾಂಕ್ ಏನಿರುತ್ತೋ ಆ ಬ್ಯಾಂಕ್ ಅಡ್ರೆಸ್ ಈಗ ರಾಮನಗರ ಜಿಲ್ಲೆಯಲ್ಲಿ ಸರ್ ಎರಡಿದೆ ಸರ್. ಒಂದು ಹಾರೋಳಿ ಸರ್, ಇನ್ನೊಂದು ಜೋಗದೊಡ್ಡಿ ಅಂತಿದೆ ಸರ್. ಅಲ್ಲಿ ಮಣ್ಣಿನಲ್ಲಿ ಮರದಲ್ಲಿ ಲೋಹದಲ್ಲಿ ದೇವರ ವಿಗ್ರಹ ಮಾಡ್ತಕ್ಕಂಥ ತರಬೇತಿ ಸಂಸ್ಥೆ ಇದೆ ಸರ್. ಇಲ್ಲಿ ನಮ್ಮದು 10 ರಿಂದ 45 ಇದೆ ಸರ್. ಅಲ್ಲಿ 2 ವರ್ಷ ಸರ್ ಟ್ರೈನಿಂಗ್. ಈಗ ಪ್ರತಿಯೊಂದು ಜಿಲ್ಲೆಗೆ ಎಷ್ಟು 45 ಡೇಸ್ ಟ್ರೈನಿಂಗ್ ಇದೆಯಲ್ಲ. ಸೊ ಅವಾಗ ಯು ಪ್ರೊವೈಡ್ ಫುಡ್ ಅಂಡ್ ಹೌದು ಸರ್. ಎವ್ರಿಥಿಂಗ್ ಇಸ್ ಫ್ರೀ ಸರ್. ಇವಾಗ ಅಕಾಮಿಡೇಷನ್ ಅಲ್ಲಿ ಹೋಗಿದ್ರೆ ಇಲ್ಲ ಸರ್, ಹಾಸ್ಟೆಲ್ ಇದೆ ಸರ್. ಕ್ಯಾಂಟೀನ್ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಅಲ್ಲಿ ಅಪ್ ಟು ಅವ್ರಿಗೆ ಏನು ಡೇಟ್ಸ್ ಇರುತ್ತೆ ಸರ್ ಟ್ರೈನಿಂಗ್ Day by day. ಒಂದು ನೀಟಾಗಿ ಅವ್ರಿಗೆ ಟ್ರೈನಿಂಗ್ ಮಾಡ್ತಾರೆ. ಮೆನು ಇದೆ ಸರ್. ಡೇ ಬೈ ಡೇ ಅದ್ರ ಪ್ರಕಾರ SLG ಮೆಂಬರ್ಗಳಿಗೆ ಏನೇ ಟ್ರೈನಿಂಗ್ ಕೊಡಿ ಎಲ್ಲ ನಮ್ಮ NRLM ದುಡ್ಡು ಕಟ್ತಾರೆ. ಆ ದುಡ್ಡನ್ನು ಅವಶ್ಯಕತೆ ಇಲ್ಲ. MOD ಇಂದ ನಾವು ಫಂಡಿಂಗ್ ಇರ್ಲಿಕ್ಕೆ ಈ ಡಿಸ್ಟ್ರಿಕ್ಟ್ಗೆ ಹಾಂ ಸರ್. ಒಂದೊಂದು ತರಬೇತಿ ಸಂಸ್ಥೆ ಒಂದೊಂದು ಡಿಸ್ಟ್ರಿಕ್ಟ್ ಒಂದೊಂದು ಸಂಸ್ಥೆ ಇದೆ ಸರ್. ಅಂದ್ರೆ ಡಿಪೆಂಡ್ ಅಪ್ ಅಂದ್ರೆ ಸರ್. ಅಂದ್ರೆ ಈಗ ನಮ್ಮದು ಏನಿದೆ ಸರ್ ಒಂದು ಕ್ಲೋಸ್ ಮಾಡ್ತಾರೆ. ಅಂದ್ರೆ ವಾಲ್ಗಳಲ್ಲಿ ಒಂದಿತ್ತು ಸರ್, ಅದು ಸ್ವಲ್ಪ ಫಾರೆಸ್ಟ್ ಏರಿಯಾದಲ್ಲಿ ಬಂತು. ಬಿಟ್ಕೊಟ್ಬಿಟ್ರು ಸರ್. ಹಾಂ ಸರ್, ಬೆಂಗಳೂರು ಈಗ ಸದ್ಯಕ್ಕೆ ಇದು ಒಂದಿದೆ ಸರ್. ಈಗ ಸ್ವಲ್ಪ ಇಲ್ಲಿ ಏನಂದ್ರೆ ನಮ್ದು ಡಿಪೆಂಡ್ ಏನಿದೆ ಸರ್ ಈ ಕಡೆಯಿಂದ ಅಂದ್ರೆ ಈಗ ನಾವು ಸ್ಪೆಸಿಫಿಕ್ ಆಗಿ ಸ್ವಲ್ಪ ವ್ಯಾಲ್ಯೂಡೇಷನ್ ರಿಲೇಟೆಡ್, ಸ್ವಲ್ಪ ರಿಲೇಟೆಡ್ ಮೋರ್ ಸ್ಕಿಲ್ಲಿಂಗ್ ಟ್ರೈನಿಂಗ್ಸ್ ಕೊಡ್ತೀವಿ ಸರ್. ಸ್ವಲ್ಪ ಇವ್ರಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ಬಿಲ್ಡಿಂಗ್ಸು, ಮಿಷಿನರೀಸು, ರಿಕ್ವೈರ್ಮೆಂಟ್ಸು ಅಲ್ಲಿದೆ ಸರ್. ಸೊ ಅದನ್ನ ಅಪ್ ಟು ಅವಾಯ್ಡ್ ಕೇಳ್ತಾ ಇದ್ದಾರೆ. 30 ವರ್ಷ ಆಡಳಿತ ಸರ್. 35 ವರ್ಷ. ಸ್ಪೇಸ್ ತುಂಬಾ ಕಡಿಮೆ ಇದೆ ಸರ್. ಟ್ರೈನಿಂಗ್ ಆಲ್ಸೋ ಮತ್ತೆ ಅಕಾಮಿಡೇಷನ್ ಬಿಲ್ಡಿಂಗ್ ಸರ್. MOD ಅವ್ರು ಕೊಡ್ತಾರೆ ಸರ್. 1 ಕೋಟಿ ಕೊಡೋದಕ್ಕೆ ಪ್ರಾವಿಷನ್ ಇದೆ ಸರ್. ಫಸ್ಟ್ ಇದು ಕನ್ಸ್ಟ್ರಕ್ಷನ್ MOD ಫಂಡಿಂಗ್ ಮಾಡೋದು. ಸೊ ಈಗಲೂ ಕೂಡ ಕೊಡುತ್ತೆ ಸರ್. ಇವರು ಡಿಮ್ಯಾಂಡ್ ಇಟ್ಟಿದ್ದಾರೆ ಸ್ಟೇಟ್ ಆಫೀಸ್ಗೆ. ಇಲ್ಲ ಅಮೌಂಟ್ ಬಂದಿತ್ತಲ್ಲ ಅಮೌಂಟ್ ಸರ್ ಅದು ಆಲ್ರೆಡಿ ಬಂದಿದ್ದು ಸರ್. ಅಲ್ಲೆಲ್ಲ ಈಗೇನಾಗುತ್ತೆ, ಇದು ಬಿಕಮಿಂಗ್ ಪಾಪ್ಯುಲರ್ ಅಲ್ವಾ, ಸ್ಪೇಸ್ ಕನ್ಸ್ಟ್ರೈನ್ ಇರೋದ್ರಿಂದ ಇಂಡಿಯನ್ ಮಾತಾಡೋಣ. ಹಾಂ ಸರ್. ಅಲ್ಲ ಏಕೆಂದರೆ ಟ್ರೈನಿಂಗ್ ಸೆಂಟರು ಒಂದು ಬಿಗ್ ಆಡಿಟೋರಿಯಂ, ಐ ಮೀನ್ ಆಡಿಟೋರಿಯಂ ಅಲ್ಲ, ಅಟ್ಲೀಸ್ಟ್ ಒಂದು ದೊಡ್ಡ ಸ್ಪೇಸ್ ಇರೋದು, ಅಲ್ಲಿ ಕೂತ್ಕೊಳ್ಳೋದಕ್ಕೆ ಇದು ಕಡಿಮೆ ಚೌಟ್ರಿ ಟೈಪ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಲೈಕ್ ಚೌಟ್ರಿ ಟೈಪ್. ಆಮೇಲೆ ಅದಕ್ಕೆ ಅಲ್ಲೆಲ್ಲ ಸ್ವಲ್ಪ ರೂಮ್ಸ್ ಬೇಕಿದ್ದಕ್ಕೆ ಅದೊಂದು ಇದು ಮಾಡಿ ಜಸ್ಟ್ ಒಂದು ವೀಕ್ ಆ್ಯಕ್ಷನ್ ಪ್ಲಾನ್ ಮಾಡಲ್ಲ. ಮೂವ್ ಮಾಡಿ ಅಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಅದಕ್ಕೆ ರೂಮ್ಸು, ಅಲ್ಲೇ ರೂಮ್ಸು, ಬಾತ್ರೂಮ್ಸು, ಟಾಯ್ಲೆಟ್ಸು ಅವೆಲ್ಲ ಮಾಡಿರ್ತಾರೆ. ಆ ಥರ ಒಂದು ಶುಡ್ ಬಿ ಇದು ಲೆಕ್ಚರ್ ರೂಮ್ ಥರ ಓಪನ್ ಇದು. ಆಮೇಲೆ ಅದಕ್ಕೆ ಹಾಸ್ಟೆಲ್ ಮಾಡಿ ಪ್ಲ್ಯಾನ್ ಮಾಡಿ ಮಾತಾಡ್ತೀವಿ. ಈಗ ಮಾಡಿಲ್ಲ ಆಗಿದೆ ಸರ್. ನಮ್ಮದು ಇರೋದು ಬಂದು ನೋಡ್ಕೊಂಡು ಹೋಗಿ ಸರ್. HOದಿಂದ ಇಲ್ಲಿ ಬಂದು ಗೌರ್ಮೆಂಟ್ ಆಫ್ ಇಂಡಿಯಾ ಸೆಕ್ರೆಟರಿ ಬ್ಯಾಂಕ್ ಇರೋಲ್ಲ. ಹಾಂ ಸರ್. ಅದೇ ಸರ್ ಹೇಳಿದ್ದೀವಿ ಸರ್.
This comes under MOD. ಸುಮಾರು ಸಾಲ ಈಗ ನನಗೆ ಇದೆಲ್ಲ ಡ್ರಾಫ್ಟ್ ಮಾಡಿ ಸರಿ ಸರ್, ಓಕೆ ಸರ್, ಸರಿ ಸರ್, RTPR Ministry also ಮಾಡೋಣ. Meanwhile MD ಹಿಂದೆ ನಮಗೆ ಯಾರು ದುಬೈ RK ದುಬೈ ಅಂತ ಅವರು ಚೇರ್ಮನ್ ಅಂಡ್ ಮ್ಯಾನೇಜರ್, ಆಮೇಲೆ SPN ರಾವ್ ಅಂತ ಇದ್ರು, ಅದು ಅವ್ರಿಗೆ ಮತ್ತೆ ಅವರು ನಾನು ಜಯದೇವ ಡೈರೆಕ್ಟರ್ ಆಗಿದ್ದರೆ ಸುಮಾರು 2 ಕೋರ್ಸ್ ತೊಗೊಂಡಿದ್ದೆ ಕೆನರಾ ಬ್ಯಾಂಕ್, ಒಂದು ಕ್ಯಾಪಿಟಲ್ಗೆ, ಕಮಿಷನ್ಗೆ, ಯಾಕೆಂದರೆ ನಾವು ಬ್ಯಾಂಕಿಂಗ್ ಕೆನರಾ ಬ್ಯಾಂಕ್ ಜಯದೇವರದ್ದು ಒಂದು ಎಕ್ಸ್ಟೆನ್ಷನ್ ಕೌಂಟ್ ಇತ್ತು. ನಾನು ಡೈರೆಕ್ಟರ್ ಆದ ಒಂದು ಸಣ್ಣ ಜಯದೇವನು ಬೆಳೀತು, ಕೆನರಾ ಬ್ಯಾಂಕ್ ಜಯದೇವದಲ್ಲಿ ಬೆಳೀತು. ಅಂದ್ರೆ ಆ ಒಂದು ಕ್ಷಣಕ್ಕೆ ತಾವುಗಳೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಾ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಶ್ರೀ ಮಂಜುನಾಥೇಶ್ವರನ ಕೃಪಕಟಾಕ್ಷದಿಂದ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಅವರ ಆಶ್ರಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಡೀ ಭಾರತದಲ್ಲೇ ಪ್ರಥಮ ಬಾರಿಗೆ 1982ರಲ್ಲಿ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸೋ ಸಲುವಾಗಿ ರೂಟ್ಸೆಟಿ ಎನ್ನುವಂತಹ ತರಬೇತಿ ಸಂಸ್ಥೆ ಪ್ರಾರಂಭ ಆಗುತ್ತೆ. ಅದು ಎಷ್ಟು ಮಟ್ಟಿಗೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅದಕ್ಕೆ ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಹಾಗೆ ಧರ್ಮಸ್ಥಳ ಟ್ರಸ್ಟ್ 3 ಜನ ಸೇರಿ ಅದನ್ನ ಪ್ರಾರಂಭ ಮಾಡ್ತಾರೆ. ಒಂದೇ ವರ್ಷದಲ್ಲಿ ಸುಮಾರು 1,500 ಇಂದ 2,000 ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗವನ್ನ ಕಲ್ಪಿಸ್ಕೊಡುತ್ತೆ. ಸ್ವಂತ ಉದ್ಯೋಗವನ್ನ ಮಾಡೋದಕ್ಕೆ ಅವ್ರಿಗೆ ಅಡಿಪಾಯವನ್ನ ಹಾಕೊಡುತ್ತೆ. ಅದನ್ನ ನೋಡಿದಂತಹ ನಮ್ಮ ಕೇಂದ್ರ ಸರ್ಕಾರ, ಅದರಲ್ಲೂ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದವರು ಇಂತಹ ತರಬೇತಿ ಸಂಸ್ಥೆಗಳನ್ನ ಇನ್ನಷ್ಟು ಪ್ರಾರಂಭ ಮಾಡಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯಿಂದ ದೇಶದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದನ್ನ ವಿಸ್ತರಣೆ ಮಾಡ್ತಾ ಬರ್ತಾರೆ. ಆಯಾ ಜಿಲ್ಲೆನಲ್ಲಿರುವಂತಹ ಲೀಡ್ ಬ್ಯಾಂಕ್ ಇದರ ಒಂದು ಪ್ರೇರಣೆಯನ್ನ ತಗೊಂಡು ಆ ಒಂದು RCT ತರಬೇತಿ ಸಂಸ್ಥೆಗಳನ್ನ ನಡೆಸ್ತಾ ಬರ್ತಾ ಇದ್ದಾವೆ. ನಮ್ಮ ತರಬೇತಿ ಸಂಸ್ಥೆ ಬಂದು 1990 ಆಗಸ್ಟ್ 13ರಲ್ಲಿ ಪ್ರಾರಂಭ ಆಗುತ್ತೆ. ಸುಮಾರು 35 ವರ್ಷಗಳಿಂದ 28,000ಕ್ಕೂ ಅಧಿಕ ನಿರುದ್ಯೋಗ ಯುವಕ ಯುವತಿಯರಿಗೆ ನಾವು ತರಬೇತಿಯನ್ನ ಕೊಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಮಹಿಳೆಯರಿಗೆ ಅಂತಾನೆ, ಅಂದ್ರೆ ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗಂತಾನೆ ಪ್ರಾರಂಭ ಆದಂತಹ ಏಕೈಕ ತರಬೇತಿ ಮಾಡ್ತಾ ಇರ್ತೀನಿ. ಡೇ ಅಂಡ್ ನೈಟ್ ಕೂಡ ನಮ್ಗೆ ಇವಾಗ ಆರ್ಡರ್ಸ್ಗಳು ಸಿಗ್ತಾ ಇರುತ್ತೆ. ಬಟ್ ಎಷ್ಟೇ ಬ್ಯುಸಿ ಇದ್ರೂ ಕೂಡ ನನಗೆ ಒಂದೇ ಒಂದು ಕಾಲು ನೇತ್ರ ಮ್ಯಾಮ್ ಅಥವಾ ದೇವು ಸರ್ ಅವರು ಕಾಲ್ ಮಾಡಿದ್ರು, ಅದು ಎಷ್ಟೊತ್ತೇ ಆಗಿರಲಿ ನಾನು ಇಲ್ಲಿ ಓಡ್ ಬರ್ತೀನಿ. ಅಷ್ಟು ನನಗೆ ನನ್ನ ಒಂದು ಲೈಫಲ್ಲಿ ಒಂದು ಪಾತ್ವೆ ಆಗಿರುವಂಥ ಈ ಕೆನರಾ ಬ್ಯಾಂಕ್ ಇನ್ಸ್ಟಿಟ್ಯೂಟ್ನ ನೆನೆಸ್ಕೊಳ್ತಾ, ಮೊದಲಿಗೆ ನಾನು ಫಸ್ಟು ಡಿಪ್ಲೊಮಾ ಇನ್ CS ಇಂಜಿನಿಯರಿಂಗ್ ಮಾಡಿ HR ಆಗಿ ವರ್ಕ್ ಮಾಡಿದ್ದೆ. ಅದಕ್ಕೆ ಮುಂಚೆ ನಾನು ಮನೆಯಲ್ಲಿ ಅದಾದ್ಮೇಲೂ ಕೂಡ ಸ್ವಲ್ಪ ದಿನ ಮನೆಯಲ್ಲೇ ಇದ್ದೆ, ಏನೂ ಕೆಲಸ ಮಾಡ್ದಿರ. ಬಟ್ ಯಾರೋ ಒಬ್ರು ಇನ್ಫಾರ್ಮ್ ಮಾಡಿದ್ರು ಇಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ಬಂದು ಸೇರ್ಕೊಂಡೆ. ಹೆಂಗೋ ಏನೋ 30 ಡೇಸ್ ಹೇಗಿರೋದಪ್ಪ ಅಂತ ಬಂದು ಜಾಯ್ನ್ ಆದೆ. ಜಾಯ್ನ್ ಆದಮೇಲೆ ನನಗೆ ಪ್ರತಿದಿನ ಒಂದು 9 o'clock ಎಲ್ಲರೂ ಬರ್ತಿದ್ವಿ. ಪ್ರೇಯರಿಂದ ಹಿಡಿದು ಸ್ಲಿಪ್ಪರ್ ಬಿಡೋದ್ರಿಂದ ಹಿಡಿದು ಪ್ರತಿಯೊಂದು ನಮಗೆ ಶಿಸ್ತನ್ನ ಕರೆಕ್ಟಾಗಿ ಹೇಗಿರಬೇಕು ಲೈಫಲ್ಲಿ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ಕೊಡ್ತಾರೆ. ಬಟ್ ಬೇಸಿಕ್ಲಿ ಇಲ್ಲಿ ಬರೋರು ಎಲ್ರಿಗೂ ಕೆಲವೊಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನು ಓವರ್ಕಮ್ ಮಾಡಿದ್ದು ಹೇಗೆ ಅಂದರೆ, ನಾನು ಇಲ್ಲಿ 30 ಡೇಸ್ ಕೋರ್ಸ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಂಡ ನಂತರ ಮನೆಯಲ್ಲೇ ಚಿಕ್ಕದು, ನಮ್ಮ ತಂದೆಯವ್ರದ್ದು ಚಿಕ್ಕದೊಂದು ಶಾಪ್ ಇತ್ತು, ಗ್ರಾಸರಿ ಶಾಪು. ಅದನ್ನು ನಾನು ಚಿಕ್ಕದಾಗಿ ಡೆಕೋರೇಟ್ ಮಾಡಿಕೊಂಡು ಬ್ಯೂಟಿ ಪಾರ್ಲರ್ ಥರ ಸ್ಟಾರ್ಟ್ ಮಾಡಿದೆ. ಸೊ ಅದು ಸಕ್ಸಸ್ಫುಲ್ಲಾಗಿ ನಡೀತಾ ಇತ್ತು ಚಿಕ್ಕದಾದ್ರೂ. ಅದಾದಮೇಲೆ ಅಡ್ವಾನ್ಸ್ ಕೋರ್ಸಸ್ಗಳು ಮಾಡಿದೆ. ಸೊ ಅದರಿಂದನೂ ತುಂಬ ಯೂಸ್ಫುಲ್ ಆಗಿದೆ ನನಗೆ. ಇವತ್ತು ನಾನು ಆಲ್ಮೋಸ್ಟ್ ಅವತ್ತು 50 ರೂಪೀಸ್ ಅರ್ನ್ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಾ ಇತ್ತು. ಯಾಕಂದರೆ ಕನಕಪುರದಿಂದ ಹಾರೋಳ್ಳಿಗೆ ಬರಬೇಕಂದ್ರೆ ಬಸ್ ಚಾರ್ಜ್ 25 ರೂಪಾಯಿ ಇತ್ತು ಒಂದು ಸೈಡಿಗೆ 2016ಅಲ್ಲಿ. ಇವತ್ತು ನನ್ನ ಲೈಫು ಟರ್ನ್ ಆಗಿದೆ ಅಂದರೆ, ಪ್ರತಿಯೊಂದು ನನಗೆ ಬೇಕಾಗಿರೋ ವಸ್ತುಗಳಾಗಲಿ ಏನೇ ಆಗಲಿ ನಾನು ಅಫೋರ್ಡ್ ಮಾಡ್ತಾ ಇದ್ದೀನಿ. ಅದು ಸಣ್ಣ ಪುಟ್ಟದ್ರಿಂದ ಈಗ ದೊಡ್ಡ ಮಟ್ಟಕ್ಕೆ ಕೂಡ ಬೆಳೆದಿದೆ. ಸೊ ಮೊನ್ನೆ ಫಸ್ಟ್ ನಾನು 2 years ಬ್ಯಾಕು ಮೇಕಪ್ ಅಕಾಡೆಮಿನ ಕೂಡ ಸ್ಟಾರ್ಟ್ ಮಾಡಿದ್ದೆ. ಇವತ್ತು ಲೇಡೀಸ್ ಸಲೂನ್ ಕೂಡ ಓಪನ್ ಮಾಡಿದ್ದೀನಿ. ಸೊ ಇದೆಲ್ಲನೂ ಕೂಡ ನನ್ನ ಸ್ವಂತ ದುಡ್ಡಿನಿಂದನೇ ಮಾಡ್ಕೊಂಡಿದ್ದೀನಿ ಓಪನ್ ಕೂಡ. ಇದೆಲ್ಲದಕ್ಕೂ ನನಗೆ ಸಪೋರ್ಟ್ ಸಿಕ್ಕಿದ್ದು ಕೆನರಾ ಬ್ಯಾಂಕ್ ಇನ್ಸ್ಟಿಟ್ಯೂಟಿಂದಾನೆ. ಸೊ ಇಲ್ಲಿ ನಾವು ಝೀರೋ ಆಗಿ ಬಂದು ಸಂಪಾದನೆ ಮಾಡೋ ಮಟ್ಟಕ್ಕೆ ನಾವು ಬೆಳೀತಿದ್ದೀವಿ ಅಂದರೆ ಅಷ್ಟು ಸಪೋರ್ಟ್ ನಮಗೆ ಸಿಗ್ತಾ ಇದೆ ಇಲ್ಲಿ. ಸೊ ಐ ಆಮ್ ವೆರಿ ಪ್ರೌಡ್. ಇಲ್ಲಿ ಕಲ್ತ್ಕೊಂಡು ಇಲ್ಲಿಗೆ ಮತ್ತೆ ಬಂದು ಟ್ರೈನಿಂಗ್ಸ್ ಕೂಡ ಫ್ರೀಯಾಗಿ ನಾನು ಕೊಡ್ತಿದ್ದೀನಿ ಸ್ಟೂಡೆಂಟ್ಸ್ಗೆ. ಆಲ್ಮೋಸ್ಟ್ ಒಂದು 150 ಜನಕ್ಕೆ ನನ್ನ ಇನ್ಸ್ಟಿಟ್ಯೂಟಲ್ಲಿ ಕೂಡ ಟ್ರೈನಿಂಗ್ ಕೊಟ್ಟಿದ್ದೀನಿ.
ಇವತ್ತು ಮತ್ತೆ ಇನ್ನೊಂದು ಪ್ರೌಡ್ ಮೂಮೆಂಟ್ ಏನಂದರೆ, ನನಗೆ ವೀರೇಂದ್ರ ಹೆಗ್ಡೆ ಸರ್ ಕೈಯಿಂದ ಒಂದು ಬೆಸ್ಟ್ ವಿಮನ್ ಆಂಟ್ರಪ್ರಿನರ್ ಅಂತ ವಿಮೆನ್ಸ್ ಡೇ ದಿನ ಒಂದು ಬೆಳ್ಳಿ ನಾಣ್ಯ ಸಿಕ್ತು ಮಂಜುನಾಥ್ ಸ್ವಾಮಿದು. ಅದಂತೂ ನನಗೆ ಲೈಫಲ್ಲಿ ಮೆಮೊರೇಬಲ್ ಡೇ. ಅದು ಬಿಟ್ಟರೆ ನನಗೆ ಇನ್ನು ಕೇಳಿದ್ರೆ ಇನ್ನು ಬೆಸ್ಟ್ ಮೂಮೆಂಟ್ ಅಂದರೆ ಅದೇನೆ ನನಗೆ ವಿಮೆನ್ಸ್ ಡೇ ದಿನ ಸಿಕ್ಕಿದ್ದು. ಸೊ ನೀವು ಕೂಡ ಇಲ್ಲಿ ಬಂದು ಟ್ರೈನಿಂಗ್ ಪಡ್ಕೊಂಡಿದ್ದೀರಾ. ಸೊ ಅದನ್ನು ಯೂಸ್ಫುಲ್ಲಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಮೇಜರಾಗಿ ಹೇಳಬೇಕು ಅಂದರೆ ಇಲ್ಲಿ ನನಗೆ ಬಂದು ಕಲ್ತಿದ್ದೇನೆಂದರೆ ಮೆಂಟಲಿ ಸ್ಟ್ರಾಂಗ್ ಆಗಿರೋದು ಕೂಡ ಕಲಿಸಿದೆ. ಫಿನಾನ್ಷಿಯಲಿ ಇವತ್ತು ತಿಂಗಳಿಗೆ 1.5 ಲಕ್ಷದಿಂದ 2 ಲಕ್ಷ ಮಿನಿಮಮ್ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ. ಆಫ್ ಸೀಸನಲ್ಲಿ ಅದನ್ನು ಸೀಸನ್ ಇದ್ದಾಗ ಒಂದು 5 to 6 lakhs ಆದರೂ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ. ನಮ್ಮ ಟೀಮಾಗಿ ಒಂದು 10 members ಇದ್ದೀವಿ. ಸೊ ಆಲ್ಮೋಸ್ಟ್ ಅವರೆಲ್ಲರ ಸಪೋರ್ಟಿಂದ ನಾನು ಇವತ್ತು ಇಷ್ಟರ ಮಟ್ಟಿಗೆ ಬೆಳೆದಿದ್ದೀನಿ. ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ ಈ ಮೊಮೆಂಟ್ ಇಲ್ಲಿ ಮಂಜುನಾಥ್ ಸರ್ ಮುಂದೆ ನಿಂತು ಮಾತಾಡ್ತಾ ಇರೋದು. ಇದೆಲ್ಲದಕ್ಕೂ ನನಗೆ ಸಪೋರ್ಟ್ ಮಾಡಿ ಗೈಡ್ ಮಾಡಿದಂಥ ನನ್ನ ಎಲ್ಲ ಟೀಚರ್ಸ್ಗೂ ತುಂಬ ಥ್ಯಾಂಕ್ ಯು ಸರ್. ಅಂತ ಹೇಳಿ ಕಳಿಸ್ತಾ ಇರುವಂತದ್ದು ನಮ್ಮ ಶಿಬಿರಾರ್ಥಿಗಳು. ಅತ್ಯಧಿಕವಾಗಿ ಅವ್ರ ಪಾತ್ರ ತುಂಬಾನೇ ಮುಖ್ಯ ಅಂತ ಹೇಳ್ಬೋದು. ಸುಮಾರು 64 ರೀತಿಯ ಒಂದು ಸ್ವ ಉದ್ಯೋಗ ಆಧಾರಿತ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನ ನಾವು ನೀಡ್ತಾ ಇದ್ದೇವೆ ಸರ್. ಅದರಲ್ಲಿ ಸುಮಾರು 6 ದಿನಗಳಿಂದ 45 ದಿನಗಳವರೆಗೆ ಎಲ್ಲಾ ರೀತಿಯ ತರಬೇತಿಗಳಿರುತ್ತೆ. ಮಹಿಳೆಯರಿಗೆ ಟೈಲರಿಂಗ್, ಹಾಗೆ ಬ್ಯೂಟಿಷಿಯನ್, ಕಂಪ್ಯೂಟರ್, ಟ್ಯಾಲಿ, DTP, ಹಾರ್ಡ್ವೇರ್ ನೆಟ್ವರ್ಕಿಂಗ್, ಕೃಷಿಗೆ ಸಂಬಂಧಪಟ್ಟ ಹಾಗೆ ಹೈನುಗಾರಿಕೆ, ರೇಷ್ಮೆ ಕೃಷಿ, ಎರೆಹುಳು ಗೊಬ್ಬರ ತಯಾರಿಕೆ, ಅಣಬೆ ಬೇಸಾಯ, ಕುರಿಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇನ್ನಿತರೆ, ಹಾಗೆ 2 wheeler ಮೆಕ್ಯಾನಿಕ್ ಇರಬಹುದು, ಮತ್ತೆ ಫೋಟೋಗ್ರಫಿ ಮತ್ತೆ ವಿಡಿಯೋಗ್ರಫಿ ತರಬೇತಿ ಇರಬಹುದು, ಹೋಮ್ ಅಪ್ಲಯನ್ಸಸ್ ರಿಪೇರ್, ಇಂತಹ ಸಾಕಷ್ಟು ಸುಮಾರು 64 ವಿಧದ ತರಬೇತಿಗಳನ್ನ ನಾವು ನಿರಂತರವಾಗಿ ನೀಡ್ತಾ ಬರ್ತಾ ಇದ್ದೇವೆ. ಈ ನಮ್ಮ ತರಬೇತಿ ಸಂಸ್ಥೆ ಯಶಸ್ವಿಯಾಗಿ ತನ್ನ ಕಾರ್ಯವನ್ನ ನಿರ್ವಹಿಸಬೇಕು ಅಂತ ಹೇಳಿದ್ರೆ ಅದು ಯಾರೋ ಒಬ್ರು ಇಬ್ರು ಮನ್ಸು ಮಾಡಿದ್ರೆ ಖಂಡಿತ ಸಾಧ್ಯ ಇಲ್ಲ. ನಮ್ಮ ಕೆನರಾ ಬ್ಯಾಂಕಿನ ಪ್ರಧಾನ ಕಚೇರಿ, ನಮ್ಮ ಕೆನರಾ ಬ್ಯಾಂಕ್ ಹೆಡ್ ಆಫೀಸ್ ಇರಬಹುದು, ಹಾಗೆ ನಮ್ಮ ರೀಜನಲ್ ಬ್ಯಾಂಕ್ ಮಂಡ್ಯ ಪ್ರಾದೇಶಿಕ ಕಚೇರಿ ಮಂಡ್ಯ ಇರಬಹುದು, ಸದಾ ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಒಂದು ಕಾರ್ಯ ಯಶಸ್ವಿ ಆಗ್ಲಿಕ್ಕೆ ಸಹಕರಿಸ್ತಾ ಇರ್ತಾರೆ. ಪ್ರಸ್ತುತ ನಮ್ಮ ಸಂಸ್ಥೆನಲ್ಲಿ 2 ತರಬೇತಿ ಶಿಬಿರಗಳು ನಡೀತಾ ಇದೆ. ಮೊದಲನೇದಾಗಿ 30 ದಿನಗಳಿಂದ ನಡೀತಾ ಇರುವಂತಹ ಮಹಿಳಾ ಹೊಲಿಗೆ ತರಬೇತಿ. ಈ ದಿನ ನಮ್ಮ 30 ಶಿಬಿರಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಬೀಳ್ಕೊಂಡು ಹೊರಡ್ತಾ ಇದ್ದಾರೆ. ಹಾಗೆ ಕಳೆದ 13 ದಿನಗಳಿಂದ ಇನ್ಸ್ಟಾಲೇಷನ್ ಅಂಡ್ ಸರ್ವಿಸಿಂಗ್ ಆಫ್ CCTV ಕ್ಯಾಮೆರಾ, ಸೆಕ್ಯೂರಿಟಿ ಅಲಾರಂ ಅಂಡ್ ಸ್ಮೋಕ್ ಡಿಟೆಕ್ಟರ್ ಅಂತ ಹೇಳಿ 13 ದಿನ ಕಾಲದ ತರಬೇತಿ ಇದಾಗಿರುತ್ತೆ ಸರ್. ಅದರಲ್ಲಿ ಸುಮಾರು 26 ಜನ ಶಿಬಿರಾರ್ಥಿಗಳು ತರಬೇತಿಯನ್ನ ಪಡಿತಾ ಇದ್ದಾರೆ. ಇವರು ಸಹ ಈ ದಿನ ನಮ್ಮ ಸಂಸ್ಥೆಯಿಂದ ಬೀಳ್ಕೊಂಡು ತಮ್ಮ ಒಂದು ಅಭಯಹಸ್ತದಿಂದ ಪ್ರಮಾಣ ಪತ್ರವನ್ನ ಪಡೆದು ಹೊರಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಶಿಬಿರಾರ್ಥಿಗಳೆಲ್ಲರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳಿ ಹಾರೈಸ್ತಾ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭಿಸುವಂತಹ ಸುಸಂದರ್ಭ. ಅದೆಷ್ಟು ಚಂದ ನಮ್ಮ RCT ಸಂಸ್ಥೆಯ ಭಾವನೆ, ಮಾಡುವ ಕಾಯಕದಲ್ಲಿ ಇರುವುದು ಸಮರ್ಥನೆ. ನಮ್ಮ ಸಮಾರೋಪ ಸಮಾರಂಭವೆಂದ ಮೇಲೆ ಇರಬೇಕಲ್ಲವೇ ಪ್ರಾರ್ಥನೆ. ನಮ್ಮ ಸಂಸ್ಥೆಯ ಸಿಬ್ಬಂದಿಯವರಾದಂತಹ ಕುಮಾರಿ ರೂಪ್ ಅವರು ಪ್ರಾರ್ಥನೆ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಗುಣಾತೀತಮಾನಂ ಚಿದಾನಂದರೂಪಂ ಗುಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸಕಂ ಸರ್ವಗಂ ಜ್ಞಾನಗಮ್ಯಂ ಚಿದಾಭಾಸಕಂ ಸರ್ವಗಂ ಜ್ಞಾನಗಮ್ಯಂ ಮುನಿಧೇಯಮಾಕಾಶರೂಪಂ ಪರೇಶಂ ಮುನಿಧೇಯಮಾಕಾಶರೂಪಂ ಪರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ
गणेशं भजेमा जगत्कारणं कारणं ज्ञानरूपं जगत्कारणं कारणं ज्ञानरूपं सुराधिं सुखादिं गुणेशं गणेशं सुराधिं सुखादिं गुणेशं गणेशं जगद्व्यापिनं विश्ववन्द्यं सुरेशं जगद्व्यापिनं विश्ववन्द्यं सुरेशं पराब्रह्मरूपं गणेशं भजेमा पराब्रह्मरूपं गणेशं भजेमा पराब्रह्मरूपं गणेशं भजेमा। ಧನ್ಯವಾದಗಳು. ಉದಾಕರತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಅನಾಯಕೈಕನಾಯಕಂ ವಿನಾಶಿದೇವ ದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿತಂ ವಿನಾಯಕಂ. ವಿಘ್ನೇಶ್ವರನ ಸ್ತುತಿಯೊಂದಿಗೆ ನೋಡಿದ್ರಲ್ಲ ನಮ್ಮ ರೂಪ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ. ನೀವೆಲ್ಲರೂ ಏನಾದ್ರು ಕೇಳಿದ್ರಾ? ಇಲ್ಲ. ಮಂಜುನಾಥ್ ಸರ್ ಬಂದಿದ್ದಕ್ಕೆ ಇವತ್ತು ಅವ್ರ ಹಾಡನ್ನ ಕೇಳುವಂತಹ ಒಂದು ಸೌಭಾಗ್ಯ ನಮ್ಮದಾಯ್ತು. ಹಾಗೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಹಾರೋಳ್ಳಿಯ ಶಕ್ತಿ ದೇವತೆ ತಾಯಿ ಚಾಮುಂಡೇಶ್ವರಿಗೆ ಹಾಗೆ ನಮ್ಮ ಭಜರಂಗಿಗೆ ನಮಿಸ್ತಾ ವಿಘ್ನೇಶ್ವರನ ಸ್ತುತಿಯೊಂದಿಗೆ ಸಮಾರಂಭಕ್ಕೆ ಉತ್ತಮ ರೀತಿಯ ಚಾಲನೆಯನ್ನ ನೀಡಿದಂತಹ ನಮ್ಮ ರೂಪಾಳಿಗೆ ಧನ್ಯವಾದಗಳನ್ನ ಕೋರ್ತಾ ಇದ್ದೇನೆ. ಒಂದು ಜೋರಾದ ಚಪ್ಪಾಳೆ ಬೇಕಲ್ಲವೇ? ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ಮಂಜುನಾಥೇಶ್ವರನಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ನಮ್ಮ ಬದುಕಿಗದುವೆ ವಾಸ್ತವತೆಯ ಕನ್ನಡಿ, ಹೇಳಿಬಿಡೋಣ ಶುಭಾರಂಭದ ಸ್ವಾಗತ ನುಡಿ. ಎಲ್ಲರಿಗೂ ನಮ್ಮ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತಿಸಲಿದ್ದಾರೆ ನಮ್ಮ ಸಂಸ್ಥೆಯ ಉಪನ್ಯಾಸಕರಾದಂತ ಶ್ರೀಯುತ ದೇವೇಂದ್ರಪ್ಪ ಸರ್ ಅವರು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮಣ್ಣಿನ ಮೇಲೆ ಮನುಷ್ಯನಿಗಾಸೆ, ಮನುಷ್ಯನಿಗೂ ಮಣ್ಣಿನ ಮೇಲೆ ಆಸೆ, ಕೊನೆ ಗೆಲ್ಲೋದು ಮಣ್ಣೇ ಹೊರತು ಮನುಷ್ಯನಲ್ಲ. ಯಾರು ಸಮಯವನ್ನ ಗೌರವಿಸುತ್ತಾರೋ ಅವ್ರಿಗೂ ಗೌರವಿಸುವ ಸಮಯ ಬಂದೇ ಬರುತ್ತೆ. ಸಮಯಕ್ಕೆ ಆಕಾರವಿಲ್ಲ, ಸಮಯಕ್ಕೆ ಬಣ್ಣವಿಲ್ಲ, ಸಮಯ ರುಚಿ ಇಲ್ಲ, ಸಮಯ ಕಣ್ಣಿಗೆ ಕಾಣಲ್ಲ. ಕಳೆದ ಹೋದ ಸಮಯವನ್ನು ಕೊಂಡುಕೊಳ್ಳುವಷ್ಟು ಶ್ರೀಮಂತರು ಈ ಭೂಮಿ ಮೇಲೆ ಇಲ್ಲ ಎಂಬ ಮಾತನ್ನು ಹೇಳುತ್ತಾ, ನಮ್ಮ ಕೆನರಾ ಬ್ಯಾಂಕ್ ತರಬೇತಿ ಸಂಸ್ಥೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತ ಲೋಕಸಭಾ ಸಂಸತ್ ಸದಸ್ಯರು ಶ್ರೀ ಡಾಕ್ಟರ್ CN ಮಂಜುನಾಥ್ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್ ಅವರು ನೋಡಿ ಒಂದು ಮಾತು ಹೇಳಿದ್ದಾರೆ, ವಿಶ್ವಕ್ಕೆ ವಿಶ್ವ ಸುಂದರರು ಬೇಡ, ವಿಶ್ವ ಮನಸ್ಸುಳ್ಳ ವ್ಯಕ್ತಿಗಳು ಬೇಕು ಅಂತ ಹೇಳಿದ್ದಾರೆ. ಅಂತವರು ನಮ್ಮ ಸಂಸ್ಥೆಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಕೆನರಾ ಬ್ಯಾಂಕ್ ತರಬೇತಿ ಸಂಸ್ಥೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರೋಣ. ಓಕೆ, ಧನ್ಯವಾದಗಳು. ಪ್ರಾದೇಶಿಕ ಕಚೇರಿ ಮಂಡ್ಯ DM ಆದಂತ ಶ್ರೀ ಪ್ರದೀಪ್ ಮಿಶ್ರಾ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರುತ್ತೇನೆ. ನಮ್ಮ ಕೆನರಾ ಬ್ಯಾಂಕ್ ತರಬೇತಿ ಸಂಸ್ಥೆಯಲ್ಲಿ ಯಾವುದೇ ತರಬೇತಿಗಳು ನಡೀತಾ ಇರಬೇಕಾದ್ರೆ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಪಾತ್ರ ವಹಿಸುತ್ತದೆ. ನಮಗೆ ಹೇಳಿದ ತಕ್ಷಣನೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿಗಳಾದಂತ ಶ್ರೀ ಚಿಕ್ಕಸುಬ್ಬಯ್ಯ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮ್ಮ ಪತ್ರಿಕಾ ಮಾಧ್ಯಮದವರು ಹಾಗೂ ರಾಜಕೀಯ ರಾಜಕೀಯ ಮುಖಂಡರು, ನಮ್ಮ ಹಳೆಯ ಶಿಬಿರಾರ್ಥಿಗಳು ಎಲ್ರಿಗೂ ನಮ್ಮ ಆರಹಳ್ಳಿ ಆರಕ್ಷಕರು ಈರಣ್ಣ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ತರಬೇತಿ ಸಂಸ್ಥೆ ಹಾಗೂ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದ ಸ್ವಾಗತವನ್ನ ಕೋರುತ್ತೇನೆ. ನಮ್ಮ ತರಬೇತಿಯ ಸಂಸ್ಥೆಯ ಶಿಬಿರಾರ್ಥಿಗಳು ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಹೊರತು ಬರೀ ಚೀಲಗಳಾಗಬಾರದು ಎಂಬ ಮಾತಾಡುತ್ತಾ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತವನ್ನು ಕೋರಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಕೆಮ್ಮುಗಿಲ ಕಡಲೊಳಗೆ
ಕೆನ್ನೀರಿನ ಮಡಿಲೊಳಗೆ ಹೊನ್ನ ಕಿರಣವ ಬೀರುತ್ತಾ ಅರಳಿದ ಆದಿತ್ಯನು ಪಸರಿಸುವ ಹೊಂಬೆಳಕಿನ ಸ್ವಾಗತಕ್ಕೆ ಇಬ್ಬನಿ ಆರತಿಯ ಅಡಿ ಮಾಡಿ ನಿಂತಿಹ ವಸುಮತಿಯ ಹಾಗೆ ಅಂದದ ಕಾರ್ಯಕ್ರಮವನ್ನ ಚಂದಗಾಣಿಸಲು ಬಂದಿರುವಂತಹ ಗಣ್ಯಾತಿ ಗಣ್ಯರನ್ನ ಹಾಗೆ ಸಭಿಕರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಂತಹ ದೇವೇಂದ್ರಪ್ಪ ಸರ್ ಅವರಿಗೆ ಧನ್ಯವಾದಗಳನ್ನ ಕೋರ್ತಾ ಇದ್ದೇನೆ. ಜ್ಞಾನದ ಬಲದಿಂದ ಹಾಗೆ ನಮ್ಮ ಪತ್ರಕರ್ತರು ಅವ್ರಿಗೂ ಕೂಡ ಈ ಒಂದು ನಮ್ಮ ಸಮಾರಂಭಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದಾನೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಕತ್ತಲಿನಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗೋಣ ಎಂಬುದರ ಸಂಕೇತವಾಗಿ ಜ್ಯೋತಿಯನ್ನ ಪ್ರಜ್ವಲಿಸಬೇಕಾಗಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲಾ ಗಣ್ಯರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಶುಭಂ ಕುರು. ಶುಭಂ ಕುರು. ದೀಪ ಜ್ಯೋತಿ ನಮೋಸ್ತುತೆ ಶುಭಂ ಕರುತ್ವಂ ಕಲ್ಯಾಂ ಕಲ್ಯಾಣಂ ಆರೋಗ್ಯಂ ಧನಸಂಪದ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಗಮಿಸಿರುವಂತಹ ಗಣ್ಯಾತಿ ಗಣ್ಯತರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಸ್ವಾಗತನ ಬಯಸ್ತಾ ಇದ್ದೇನೆ. ನನ್ನ ಹೆಸರು ಅನ್ನಪೂರ್ಣ ಅಂತ. ನಾನು ಈ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ಸಂಸ್ಥೆಯಲ್ಲಿ ಯಶಸ್ವಿಯಾಗಿ 30 ದಿನಗಳ ತರಬೇತಿಯನ್ನ ಪಡೆದಿದ್ದೇನೆ. ಈ ಯಶಸ್ವಿಯಾಗಿ ತರಬೇತಿ ಪಡೆಯೋದಕ್ಕೆ ಮುಖ್ಯ ಕಾರಣ ನಮ್ಮ ಚಂದ್ರಚರಣ್ ಸರ್, ಡೈರೆಕ್ಟರ್ ಚಂದ್ರಚರಣ್ ಸರ್. ಅವರಿಗೆ ಕೋಟಿ ಕೋಟಿ ಧನ್ಯವಾದ ನಾನು ಈ ಸಮಯದಲ್ಲಿ ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ಹಾಗೆ ಈ ತರಬೇತಿಯನ್ನು ಯಶಸ್ವಿಯಾಗಿ ಪಡೆಯಲು ಸಹಾಯಕಾರ್ಯಕರ್ತರಾದಂತಹ ನಮ್ಮ ಫ್ಯಾಕಲ್ಟಿ ದೇವೇಂದ್ರಪ್ಪ ಸರ್, ನೇತ್ರಾವತಿ ಮೇಡಮ್ ಹಾಗೂ ನಮ್ಮ ಎಲ್ಲಾ ಸ್ಟಾಫ್ಸ್ಗೂ ಕೋಟಿ ಕೋಟಿ ಧನ್ಯವಾದಗಳು. ಯಾಕಂದ್ರೆ ಅವ್ರಿಗೆ ನನ್ಗೆ ಚಾನ್ಸ್ ಕೊಟ್ಟಿರ್ಲಿಲ್ಲ ಅಂದಿದ್ರೆ ನಾನು ಈ ತರಬೇತಿನ ಸಂಪೂರ್ಣವಾಗಿ ಯಶಸ್ವಿಯಾಗಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವ್ರ ಸಪೋರ್ಟು ಪ್ರತಿ ಕ್ಷಣ ಇತ್ತು. 30 ದಿನದಲ್ಲಿ ಪ್ರತಿ ಕ್ಷಣ ನಮ್ಗೆ ಅಷ್ಟೇ ಡೆಡಿಕೇಟೆಡ್ ಆಗಿತ್ತು. ಅಷ್ಟೇ ನಮ್ಗೆ ಎಲ್ಲಾ ಶಿಬಿರಾರ್ಥಿಗಳಿಗೂ ಅಷ್ಟೇ ಗೌರವ ಕೊಡ್ತಾರೆ, ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಯಾರಿಗೂ ಯಾವತ್ತೂ ಮನ್ಸಿಗೆ ಹರ್ಟ್ ಆಗೋ ತರ ಒಂದು ಕ್ಷಣ ನಡ್ಕೊಂಡಿಲ್ಲ. ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯ್ತು ಅವರ ನಡವಳಿಕೆ. ನಮ್ಮ ಸ್ಟಾಫ್ಸ್ ಇಲ್ಲಿ, ನಮ್ ಡೈರೆಕ್ಟರ್ ಸರ್ ಅಷ್ಟೇ ತುಂಬಾ ಸ್ಮೂತ್ ಆಗಿ ಇರ್ತಾರೆ, ಎಲ್ಲಾರ್ಗು ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ನಮ್ ಮೇನ್ ಪರ್ಸನಲ್ ನನಗೆ ರೀಸನ್ ಅಂದ್ರೆ ಈ ಸಂಸ್ಥೆಯಿಂದ ತುಂಬಾ ಗೌರವದಿಂದ ಕಾಣ್ತಾರೆ, ಎಲ್ಲರಿಗೂ ಅಷ್ಟೇ ವ್ಯಾಲ್ಯೂಯಬಲ್ ತರಬೇತಿಯನ್ನ ಕೊಡ್ತಾರೆ. ತುಂಬಾ ಸಂತೋಷ ಆಗುತ್ತೆ. ನಾನು ಬೇರೆಯವ್ರಿಗೂ ಸಜೆಸ್ಟ್ ಮಾಡಕ್ಕೆ ನನ್ಗೆ ತುಂಬಾ ಖುಷಿಯಿಂದ ಇಲ್ಲಿಂದ ಹೋದ್ಮೇಲೆ ಸಾವಿರಾರು ಬಡ ಜನ ಸಂಸ್ಥೆಗೆ ಕಳಿಸ್ತೀನಿ. ಈ ಸಂಸ್ಥೆ ಸಾವಿರಾರು ಬಡ ಜನ, ಎಸ್ಪೆಷಲಿ ನಮ್ ಟೈಲರಿಂಗ್ ಅಲ್ಲಿ ತುಂಬಾ ಜನ ಕಣ್ಣೀರ್ ಕಥೆ ಇದೆ, ತುಂಬಾ ಜನದ್ದು ತುಂಬಾ ನೋವಿನ ಕಥೆಗಳಿದೆ. ಸ್ಟಾರ್ಟಿಂಗ್ ತರಬೇತಿ ಸ್ಟಾರ್ಟ್ ಆಗೋ ಸಮಯದಲ್ಲಿ ಎಲ್ಲಾರು ಹೇಳ್ಕೊಂಡಿದ್ದಾರೆ ಅವ್ರ ಪ್ರಾಬ್ಲಮ್ಸ್ ನ. ಅವರೆಲ್ಲ ಯಶಸ್ವಿಯಾಗಿ 30 ದಿನ ತರಬೇತಿ ತಗೊಂಡಿದ್ದಾರೆ. ಅವ್ರೀಗ ಕಾಲ್ ಮೇಲೆ ನಿಂತ್ಕೊಳ್ಳೋಷ್ಟು ಅವ್ರಿಗೆ ಸ್ಫೂರ್ತಿ ಬಂದಿದೆ, ಪ್ರೇರಣೆ ಬಂದಿದೆ. ಅದಕ್ಕೆ ಕಾರಣ ಆಗಿದ್ದು ಈ ಸಂಸ್ಥೆ. ಈ ಸಂಸ್ಥೆ ಇನ್ನಷ್ಟು ಸಾವಿರಾರು ವರ್ಷ ಚೆನ್ನಾಗಿ ಯಶಸ್ವಿಯಾಗಿ ಬೆಳೀಲಿ ಅಂತ ನಾನು ತುಂಬಾ ಹೃದಯದಿಂದ ನಾನು ಪ್ರಾರ್ಥನೆ ಮಾಡ್ತೀನಿ ದೇವರಲ್ಲಿ. ಅಷ್ಟೇ ಸಾವಿರಾರು ಜನಕ್ಕೂ ನಾನು ಸಜೆಷನ್ ಮಾಡೋಣ ಅಂತ ನಾನು ಪರ್ಸನಲಿ ಅನ್ಕೊಂಡಿದ್ದೀನಿ. ಇನ್ನೂ ಉತ್ತಮವಾಗಿ ಸಂಸ್ಥೆ ಬೆಳೀಲಿ ಅಂತ ನನ್ನ ಆಶಯ. ಮತ್ತೆ ಈ ಸಂಸ್ಥೆಗೆ ಸದಾ ಚಿರುಣಿಯಾಗಿ ನಾನು ಇರ್ತೀನಿ. ಈ ಮಾತು ಏನು ಹೇಳ್ತಾ ಇದ್ದೀನಿ ನಾನು ತುಂಬಾ ಹೃದಯದಿಂದ ಹೇಳ್ತಾ ಇದ್ದೀನಿ. ನನಗೆ ಅಷ್ಟೇ ಒಳ್ಳೇದಾಗಿದೆ ಈ ಸಂಸ್ಥೆಯಿಂದ. ಕೊನೆಯದಾಗಿ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ನಾನು ಯಶಸ್ವಿಯಾಗಿ ಈ ತರಬೇತಿ ತಗೊಳ್ಳೋದಕ್ಕೆ ನಮ್ಮ ಸರ್ ಮಂಜುನಾಥ್ ಸರ್, ನಮ್ಮ ಟೈಲರಿಂಗ್ ತರಬೇತಿಯ ನೆಚ್ಚಿನ ಟೀಚರ್ ಮಂಜುನಾಥ್ ಸರ್. ಹಳೆ ಏನು ಶಿಬಿರಾರ್ಥಿಗಳಿದ್ರು ಅವರಿಂದ ಒಳ್ಳೆ ಫೀಡ್ಬ್ಯಾಕ್ ಸಿಕ್ತಿತ್ತು. ಮಂಜುನಾಥ್ ಸರ್ ಅಂದ್ರೆ ಫಸ್ಟ್ ಹೋಗಿ ಟೈಲರಿಂಗ್ ತರಬೇತಿ ತಗೊಳ್ಳಿ ಅಂತ. ಅಷ್ಟು ಅದಾದ್ಮೇಲೆ ನಮ್ಗೆ ಇಲ್ಲಿ ಗೆಸ್ಟ್ಗಳು ಕೆಲವರು ಬರ್ತಾ ಇದ್ರು ನಮ್ಮ ತರಬೇತಿ ಸಮಯದಲ್ಲಿ. ಎಲ್ಲರ ಬಾಯಲ್ಲೂ ಕೇಳಿದೀನಿ, ಮಂಜುನಾಥ್ ಸರ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದ್ರು. ಅವ್ರ ಬಗ್ಗೆ ತುಂಬಾ ಒಳ್ಳೆ ಮಾತುಗಳು ಆಡ್ತಾ ಇದ್ರು. ಅವಾಗ ನಮ್ಗೆ ಒಂಥರ ರೋಮಾಂಚನ ಆಗ್ತಾ ಇತ್ತು ಸರ್ ಬಗ್ಗೆ ಕೇಳೋದಕ್ಕೆ. ನಿಜ, ಟ್ರೂ ಅದು. ಅಷ್ಟು ಅಮೂಲ್ಯವಾದ ತರಬೇತಿ ಅವ್ರದ್ದು. ತರಬೇತಿ ಸಾಮಾನ್ಯ ತರಬೇತಿ ಅಲ್ಲ. ನನ್ಗೆ ಪರ್ಸನಲಿ ತುಂಬಾ ಅಮೂಲ್ಯವಾದ ಕ್ಷಣಗಳಾಗಿತ್ತು ಆ 30 ದಿನಗಳು.
ಅಷ್ಟು ನಯ ವಿನಯತೆಯಿಂದ ತುಂಬಾ ಡೆಡಿಕೇಟೆಡ್ ಆಗಿ ಬೆಳಗ್ಗೆಯಿಂದ ಸಂಜೆವರೆಗೂ 5:30 ಬೆಳಗ್ಗೆ 9 ಗಂಟೆಯಿಂದ 5:30ವರೆಗೂ ಕ್ಲಾಸಸ್ ತಗೊಳ್ತಾ ಇದ್ರು. ಅದಾದ್ಮೇಲೆ ನಾವು ಮಿಡ್ ನೈಟ್ 2 o'clock 1 o'clock ವರೆಗೂ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸರ್ ಏನು ಟೀಚ್ ಮಾಡ್ತಾ ಇದ್ರು ನಮ್ಗೆ ಡೇ ಟೈಮ್ ಅಲ್ಲಿ. ಅವರು ನಮ್ ಜೊತೆ 11:30ವರೆಗೂ ಕೂತ್ಕೊಳ್ತಿದ್ರು, 12 ಗಂಟೆವರೆಗೂ ಕೂತ್ಕೊಳ್ತಿದ್ರು. ನಾವು ಎದ್ದು ಹೋಗಿ ಸರ್ ಅನ್ನೋವರೆಗೂ ಎದ್ದು ಹೋಗ್ತಾ ಇರ್ಲಿಲ್ಲ. ಅಷ್ಟೊಂದು ಡೆಡಿಕೇಟೆಡ್ ಆಗಿ ಅವನಿಗೆ ನಮ್ಗೆ ಕಲಿಸಿದ್ದಾರೆ. ಇದಕ್ಕೂ ಮುಂಚೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ತರಬೇತಿನ ಕೊಟ್ಟಿದ್ದಾರೆ. ಎಲ್ಲರಿಂದನೂ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಅಷ್ಟು ಉತ್ತಮವಾದಂತಹ ಯಶಸ್ಸು ಕೀರ್ತಿ ಅವ್ರಿಗೆ ಆಲ್ರೆಡಿ ಇದೆ. ನಾನು ಈಗ ಏನ್ ಮಾತಾಡ್ತಾ ಇದ್ದೀನಿ ತುಂಬಾ ಕಮ್ಮಿ ಅನ್ಸುತ್ತೆ ಅವ್ರ ಬಗ್ಗೆ ಮಾತಾಡೋದು. ಅಷ್ಟು ಕೀರ್ತಿ ಅವ್ರ ಆಲ್ರೆಡಿ ಇದೆ. ಇದೇ ನಿಮ್ಮ ಡೆಡಿಕೇಶನ್ ಸರ್ ಕೊನೆಯವರೆಗೂ ಇರ್ಲಿ ಅಂತ ನಾನು ಪರ್ಸನಲ್ ಆಗಿ ನಿಮ್ಗೆ ಬೇಡ್ಕೊಳ್ತಾ ಇದ್ದೀನಿ ಸರ್. ಸಾವಿರಾರು ಕೋಟಿ ಜನಗಳಿಗೆ ನಿಮ್ಮಿಂದ ತರಬೇತಿ ಸಿಗ್ಲಿ ಅಂತ ನಾನು ಸ್ವಲ್ಪ ಎಮೋಷನಲ್ ಆಗಿರ್ಬೋದು, ಬಟ್ ತುಂಬಾ ಒಳ್ಳೆಯದಾಗಿದೆ ನಿಮ್ಮಿಂದ. ತುಂಬಾ ಜನಕ್ಕೆ ಇನ್ನೂ ಒಳ್ಳೇದಾಗ್ಲಿ ಅನ್ನೋದು ನನ್ನ ಕಳಕಳಿಯ ಪ್ರಾರ್ಥನೆ ಸರ್. ಈ ಸಂಸ್ಥೆಗೆ ಇನ್ನಷ್ಟು ಒಳ್ಳೇದಾಗ್ಲಿ ಅನ್ನೋದು ನನ್ನ ಕೊನೆಯದಾಗಿ ನಾನು ಹೇಳೋದು. ಇಷ್ಟೊತ್ತು ನನ್ನ ಮಾತನ್ನ ಕೇಳಿಸ್ಕೊಂಡು ನನಗೆ ಸಪೋರ್ಟ್ ಮಾಡೋಂತ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಸರ್. ನಿಂದಿಸಿದವರ ನಿಂದಿಸಿ, ಹಂಗಿಸಿದವರ ಹಂಗಿಸಿ, ಸರಿಸಮನಾಗಬೇಡ, ಕನಿಷ್ಠನಾಗಲು ಕ್ಷಣ ಸಾಕು, ಶ್ರೇಷ್ಠನಾಗಲು ಸಹನೆ ಬೇಕು. ನಮ್ಮ ತರಬೇತಿಗಳ ಶ್ರೇಷ್ಠತೆಯನ್ನ ತಮ್ಮ ಮುಗ್ಧ ಹಾಗೆ ಗಟ್ಟಿ ಧ್ವನಿಯಲ್ಲಿ ಎಲ್ಲರ ಮುಂದೆ ಪ್ರತಿಬಿಂಬಿಸಿದಂತಹ ಅನ್ನಪೂರ್ಣರವರಿಗೆ ಧನ್ಯವಾದಗಳನ್ನ ಕೋರ್ತಾ ಇದ್ದೇನೆ. ಒಂದು ಜೋರಾದ ಚಪ್ಪಾಳೆ. ಹಾಗೆ 13 ದಿನಗಳಿಂದ ಹುಡುಗಾಟದ ಹುಡುಗರಾಗಿ ನಮ್ಮಲ್ಲಿ CCTV ಇನ್ಸ್ಟಾಲೇಷನ್ ಮತ್ತೆ ಸರ್ವಿಸ್ ತರಬೇತಿಯನ್ನ ಪಡೆದಂತಹ ನಮ್ಮ ಶಿಬಿರಾರ್ಥಿಯಾದಂತಹ ಅಂಜಿ ಅವರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಜಿ ಅಂತ. ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನವಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಮುಖ್ಯ ಅತಿಥಿಯಾಗಿ ಆಗಮಿಸುವಂತಹ ಡಾಕ್ಟರ್ CN ಮಂಜುನಾಥ್ ಸರ್ ಅವರಿಗೆ ನಾನು ಉತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮುಂದುವರೆದಂತೆ ಎಲ್ಲರೂ ಸಮಾಜದಿಂದ ನಮ್ಗೇನು ಒಳಿತಾಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ನಮ್ಮಿಂದ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದೀವಿ ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ಸಂಸ್ಥೆಗೆ ಬಂದಂತಹ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಶಿಬಿರಾರ್ಥಿಗಳು ಅವರಿಂದ ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಡುವ ರೀತಿಯಲ್ಲಿ ಅವರಿಗೆ ಕೌಶಲ್ಯ ಆಗಲಿ, ತರಬೇತಿ ಆಗಲಿ ಮತ್ತು ಜೀವನ ರೂಪಿಸಿಕೊಳ್ಳಲು ಅವಕಾಶ ಮಾಡಿಕೊಡುತ್ತಿರುವಂತಹ ಸಂಸ್ಥೆಗೆ ನಾವೆಲ್ಲರೂ ಸದಾಕಾಲ ಚಿರಋಣಿ ಆಗಿರುತ್ತೇವೆ ಎಂದು ಹೇಳಲು ಬಯಸುತ್ತೇನೆ. ನಂತರ ನಾನು ಇಲ್ಲಿ CCTV ತರಬೇತಿಯ ಇನ್ಸ್ಟಾಲೇಷನ್ ಮತ್ತು ಸರ್ವಿಸಿಂಗ್ ತರಬೇತಿಗೆ ಬಂದಿರುತ್ತೇನೆ. ನಮ್ದು 13 ದಿನಗಳ ಡ್ಯೂರೇಷನ್ ಇರುವ ಕೋರ್ಸು. ಇದು ನಮ್ಮ 13ನೇ ದಿವಸ. ಬಂದು ಮೊದಲೆರಡು ದಿವಸ ನಮಗೆ EDP ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡಿದರು. EDP ಕ್ಲಾಸಸ್ ಅಂದ್ರೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಈ ಕ್ಲಾಸ್ಗಳಲ್ಲಿ ನೇತ್ರ ಮೇಡಮ್ ಮತ್ತು ಚಂದ್ರಶೇಖರ ಸರ್ ಅವರು ಆಟಗಳ ಮುಖಾಂತರ ನಮಗೆ ವ್ಯವಹಾರಕ್ಕೆ ಬೇಕಾಗಿರುವ ಮುಖ್ಯ ಪಾಠಗಳನ್ನು ಕಲಿಸಿದ್ದಾರೆ. ಈ ಆಟಗಳಿಂದ ನಾವು ವ್ಯವಹಾರದಲ್ಲಿ ಹೆಂಗೆ ತೊಡ್ಕೋಬೇಕು ಎಂಬ ಮಾಹಿತಿಯನ್ನು ತುಂಬಿದ್ದಿರಲ್ಲ. ಆ ರೀತಿ ನನಗೆ ಬಹಳ ಇಷ್ಟ ಆಯಿತು. ಈ ಕ್ಲಾಸ್ ಇದೇ 2 ದಿನ ಕ್ಲಾಸ್ಗಳಲ್ಲಿ ಜೀವನದಲ್ಲಿ ಗುರಿ ಎಂಬುದು ಎಷ್ಟೊಂದು ಮುಖ್ಯ ಮತ್ತು ಎಲ್ಲರಿಗೂ ತಿಳಿದಿರುವ ಹಾಗೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರುವ ಎನ್ನುವ ರೀತಿಯಲ್ಲಿ ನಮ್ಮ ಚಂದ್ರಶೇಖರ ಸರ್ ಅವರು ಜೀವನದಲ್ಲಿ ನಾವು ಹೆಂಗೆ ಬಾಳಬೇಕು ಮತ್ತು ಮತ್ತೊಬ್ಬರಿಗೆ ಹೆಂಗೆ ಗೌರವಿಸಬೇಕು, ಸಮಯ ಎನ್ನುವುದು ಎಷ್ಟು ಮುಖ್ಯ ಮತ್ತು ವ್ಯವಹಾರದಲ್ಲಿ ಕಮ್ಯುನಿಕೇಶನ್ ಅನ್ನೋದು ಎಂಥ ಪಾತ್ರ ವಹಿಸುತ್ತೆ ಎಂಬುದು ಎಲ್ಲ ಮಾಹಿತಿ ಪೂರ್ವ ಕ್ಲಾಸ್ಗಳನ್ನು 2 ದಿವಸ ಅವರು ತೆಗೆದುಕೊಂಡಿದ್ದಾರೆ. 2 ದಿವಸ ನಂತರ ನಮಗೆ ರಿಸರ್ಚ್ ಪರ್ಸನ್ ಆಗಿ ರವೀಂದ್ರ ಸರ್ ಅವರು ಆಗಮಿಸಿದರು. ಅದರ ನಂತರ ನಮಗೆ CCTV ತರಬೇತಿ ಕ್ಲಾಸ್ಗಳು ಸ್ಟಾರ್ಟ್ ಆದವು. CCTV ಬಗ್ಗೆ ಎಲ್ಲರಿಗೂ ಮಾಹಿತಿ ಅಷ್ಟೊಂದು ನಮಗೆ ಇರಲಿಲ್ಲ. ಆದರೆ ಸಾರ್ ಅವರು ಮೊದಲಿಂದ ಹಿಡಿದು ಕೊನೆವರೆಗೂ ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ಪ್ರತಿ ವಿಷಯವನ್ನು ಅರ್ಥಪೂರ್ಣವಾಗಿ ಮತ್ತು ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಬಹಳ ಸುಲಭವಾಗಿ ಮತ್ತು ಮಾಹಿತಿ ಟಾಸ್ಕ್ ಅಲ್ಲ, ಸಾರು ಬಹಳ ಕಷ್ಟಪಟ್ಟು ನಮ್ಗೆಲ್ಲರಿಗೂ ಇಂಥ ಕ್ಲಾಸ್ಗಳನ್ನು ನೈಟ್ ಕ್ಲಾಸ್ ಮತ್ತು ಡೇ ಕ್ಲಾಸ್ಗಳೆಲ್ಲ ತಗೊಂಡು ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇದೆಲ್ಲರ ನಂತರ ತರಬೇತಿ ಎನ್ನುವುದು ನಾವು ಹೊರಗಡೆನೂ ಕಲ್ತ್ಕೋಬಹುದು, ದುಡ್ಡು ಸ್ಪೆಂಡ್ ಮಾಡಿ ಬೇರೆ ಎಲ್ಲಾದ್ರೂ ಕೋಚಿಂಗ್ ಸೆಂಟರ್ ಸೇರ್ಕೊಂಡು. ಆದ್ರೆ ಇಲ್ಲಿ ಕಲಿಸುವ ಜೀವನ ಪಾಠ ಮತ್ತು ಶಿಸ್ತು ಎನ್ನುವುದು ನಾನು ಹೊರಗಡೆ ಕಲಿಯಲು ಸಾಧ್ಯ ಆಗುತ್ತೆ. ನಾವು ಜೀವನ ಪಾಠಗಳನ್ನು ಸಹ ಕಲಿತೀವಿ. ನೀತಿ ಕಥೆಗಳ ಮುಖಾಂತರ ಜೀವನ ಪಾಠಗಳು ಹಾಗೂ ಸಮಯ ಪರಿಪಾಲನೆ ಎನ್ನುವುದು ಜೀವನದಲ್ಲಿ ಎಷ್ಟು ಮುಖ್ಯ ಎಂಬುದನ್ನು ಅವರು ಹೇಳ್ಕೊಟ್ಟಿದ್ದಾರೆ. ಇಂಥ ಎಲ್ಲಾ ವಿಷಯಗಳನ್ನು ತುಂಬಾ ಕಲಿಸಿಕೊಟ್ಟಿದ್ದ ಸಂಸ್ಥೆಗೆ ನಾನು ಸದಾಕಾಲ ಚಿರಋಣಿಯಾಗಿರ್ತೇನೆ. ಕೊನೆಯದಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.
ಪ್ರಾರಂಭದಲ್ಲಿ ನಮ್ಮ ಹುಡುಗರಿಗೆ ತರಗತಿನ ಈಗ ನಾನು ಸುಮಾರು 45 ನಿಮಿಷ ಆಗಿದೆ ಇಲ್ಲಿ ಬಂದು. ನಾನು ಕೂಡ ಹಲವಾರು ವಿಚಾರಗಳನ್ನ ನಿಮ್ಮಿಂದ ಕಲ್ತಿದ್ದೇನೆ ಅಂತ ಹೇಳ್ತೀನಿ. ನಾನು ಈ ಶಿಬಿರ, ಇಲ್ಲಿರತಕ್ಕಂಥ ವಾತಾವರಣ, ಇಲ್ಲಿರತಕ್ಕಂಥ ಒಂದು ಕಾರ್ಯದಕ್ಷತೆ, ಶಿಸ್ತು ಮತ್ತು ಎಲ್ಲರೂ ಕೂಡ ಇದರಲ್ಲಿ ತುಂಬ ತೊಡಗಿಸಿಕೊಂಡಿದ್ದಾರೆಲ್ಲ. ಯಾಕೆಂದ್ರೆ ಇದೆಲ್ಲ ಸಂಬಳಕ್ಕೆ ಕೆಲಸ ಮಾಡಿದರೆ ಈ ರೀತಿ ಮಾಡ್ಲಿಕ್ಕಾಗೋದಿಲ್ಲ. ಅವರು ಹೃದಯದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿರತಕ್ಕಂಥ ಟ್ರೈನರ್ಸ್ ಆಗ್ಬೋದು, ಅಧ್ಯಾಪಕರು ಅವ್ರು ಹೇಳ್ತಾ ಇದ್ರು, ಟೈಲರಿಂಗ್ ಶಿಬಿರಾರ್ಥಿ ಮಂಜುನಾಥ್ ಅನ್ನವರು ಬಹಳ ಚೆನ್ನಾಗಿ ನಮ್ಗೆ ತರಬೇತಿ ಕೊಟ್ಟಿದ್ದಾರೆ. ಸೊ ಅದೇ ಕೊನೆಗೆ ಉಳಿಯೋದು, ನಮ್ಮ ಬದುಕಿನಲ್ಲಿ ಉಳಿಯೋದು. ನಾವು ಎಷ್ಟು ಜನರ ಬದುಕಿನಲ್ಲಿ, ಎಷ್ಟು ಜನರ ಮುಖದಲ್ಲಿ ನಾವು ನಗುವನ್ನು ತರಿಸಿದ್ದೇವೆ, ನಾವು ಎಷ್ಟು ಜನರ ಮನೆಯಲ್ಲಿ ನಂದಾದೀಪವನ್ನು ಹಚ್ಚಲಿಕ್ಕೆ ಸಹಾಯ ಮಾಡ್ತಾ ಇದ್ದೇವೆ, ಅದೇ ಕೊನೆಗೆ ಉಳಿಯುವಂಥದ್ದು. ನಿಜವಾಗ್ಲೂ ಈ ಶಿಬಿರ ಇವತ್ತು ಹಲವಾರು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿ ಅವರ ಸ್ವಂತ ಕಾಲಿನ ಮೇಲೆ ನಿಲ್ಲುವಂತಹ, ಅವರ ಬದುಕನ್ನು ಕಟ್ಟಿಕೊಡುವಂತಹ ಇವತ್ತು ಈ ಶಿಬಿರ ನಿಜವಾಗ್ಲೂ ಈ ನಿರುದ್ಯೋಗ ಇದ್ದಂಥವರಿಗೆ ಇದು ಒಂದು ಅಕ್ಷಯ ಪಾತ್ರೆ ಮತ್ತು ಒಂದು ಕಲ್ಪವೃಕ್ಷ ಅಂತಾನೆ ಹೇಳಬೇಕಾಗುತ್ತೆ. ತರಬೇತಿ ಕೇಂದ್ರ ಒಂದು ನಿಮ್ಮ ಬದುಕಿನ ಕಲ್ಪವೃಕ್ಷ. ಯಾಕೆಂದ್ರೆ ಇವತ್ತು ಪದವೀಧರರು ತುಂಬಾ ಇದ್ದಾರೆ. ಇವತ್ತು ಪದವಿಗಳಿದ್ರೆ ಅಥವಾ ಪದವಿಗಳಿದ್ರೆ ಅಥವಾ 1 ಪದವಿ ಇರ್ಬೋದು, 2 ಪದವಿ ಇರ್ಬೋದು, PhD ಪದವಿ ಇರ್ಬೋದು, ಅವ್ರಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ. ಭಾರತ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ನೋಡುವ ಈ ರೀತಿ ಕೌಶಲ್ಯತೆ ಇದ್ರೆ ಇವತ್ತು ನೋಡ್ಬೋದು, ಕೆಲವು ಡ್ರೈವರಿಗೆ ಕೆಲಸ ಸಿಗುತ್ತೆ, ಕೆಲವರು ಈಗ ಟೈಲರಿಂಗ್ ಅವರಿಗೆ ಕೆಲಸ ಸಿಗುತ್ತೆ, ಅಥವಾ ಬೇರೆ ರೀತಿ ಇವತ್ತು ಕಾರ್ಪೆಂಟರಿಗೆ ಕೆಲಸ ಸಿಗುತ್ತೆ, ಅಥವಾ ಈ ಟೈಲ್ಸ್ ಹಾಕೋರಿಗೆ ಕೆಲಸ ಸಿಗುತ್ತೆ. ಇವಾಗ ತಾವೆಲ್ಲ CCTV ಮಾಡ್ಕೊಂಡಿದ್ದೀರಾ ಅಥವಾ ಮೊಬೈಲ್ ನೋಡಿದೆ ನಾನು. ಸುಮಾರು ಈ ತರಬೇತಿ ಕೇಂದ್ರದಲ್ಲಿ ಸುಮಾರು 64 ರೀತಿಯ ವಿವಿಧ ತರಬೇತಿಯನ್ನ ಕೊಡ್ತಾ ಇದೆ ಈ ತರಬೇತಿ ಕೇಂದ್ರ. ಈ ತರಬೇತಿ ಕೇಂದ್ರ ನಿಜವಾಗ್ಲೂ ಬಹಳ ಒಂದು ಶಿಸ್ತು, ಸಂಯಮ ಮತ್ತು ಸಮಯ ಪ್ರಜ್ಞೆ ಮತ್ತು ಒಂದು ಏನು ದೇಶ ಪ್ರೇಮವನ್ನ ನಾನು ಇಲ್ಲಿ ಕಾಣ್ತಾ ಇದ್ದೇನೆ. ಈ ತರಬೇತಿ ಕೇಂದ್ರದಲ್ಲಿ ನಾನು ದೇಶ ಪ್ರೇಮವನ್ನ ಕಾಣ್ತಾ ಇದ್ದೇನೆ. ಸೊ ನಿಜವಾಗ್ಲೂ ಇವತ್ತು ಪದವಿಗಳಿದ್ರೆ ಕೆಲಸ ಸಿಗೋದಿಲ್ಲ. ಪದವಿಗಳ ಜೊತೆ, ಪದವಿ ಇಲ್ಲದೆ ಇದ್ರೂ ಕೂಡ ಪದವಿಗಳ ಜೊತೆ ಕೌಶಲ್ಯತೆ, ಅದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಸೊ ಅದರಿಂದ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಇವತ್ತೇನಾಗಿದೆ, NRLM ಅದರ ಮೂಲಕನೇ ಇವತ್ತು ಇದೆಲ್ಲ ಆಗ್ತಾ ಇರೋದು. ಇವತ್ತು ಲೀಡ್ ಬ್ಯಾಂಕ್ ಆದಂತ ಕೆನರಾ ಬ್ಯಾಂಕ್ ಇಲ್ಲಿ ಸ್ಥಳೀಯ ಮುಖ್ಯಸ್ಥರುಗಳಿದ್ದಾರೆ ಮತ್ತು ನಮ್ಮ ಜಿಲ್ಲಾ ವಿಭಾಗದ ಮುಖ್ಯಸ್ಥರುಗಳು ಕೂಡ ಅವರ ಪರವಾಗಿದ್ದಾರೆ. ಸೊ ತಮ್ಮ ಅಧ್ಯಾಪಕರೆಲ್ಲ ಇದ್ದಾರೆ. ಇವತ್ತು NRLM ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಏನಿದೆ, ಕಳೆದ ವರ್ಷ ಭಾರತ ದೇಶದಲ್ಲಿ ಈ ಸ್ಕೀಮ್ಗೆ ಸುಮಾರು 6 ಕೋಟಿ ರೂಪಾಯಿ ಅನುದಾನವನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ 6,000 ಕೋಟಿಯನ್ನ ಇದಕ್ಕೆ ಮೀಸಲಾಗಿಟ್ಟಿದ್ರು. 6,000 ಕೋಟಿ 2024ರಲ್ಲಿ. ಅದೇ ಈ ವರ್ಷ ಇದರ ಬಜೆಟರಿ ಅಲೋಕೇಶನ್ ಎಷ್ಟಿದೆ ಅಂದ್ರೆ 7,500 ಕೋಟಿಗೆ ಹೆಚ್ಚು ಮಾಡಿದ್ದಾರೆ. ಸೊ ಅಂದ್ರೆ ಇದು ನಿಜವಾಗ್ಲೂ ಇವತ್ತು ನಾವು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆ ಅವರನ್ನ ನಾವೆಲ್ಲ ಪೂಜಿಸ್ಬೇಕು, ನೆನೆಸ್ಬೇಕು. ಯಾಕೆಂದ್ರೆ ಅವರು ಯಾವ ರೀತಿ ಪ್ರಾರಂಭ ಮಾಡಿದ್ದೇ ಅವರು. ಯಾವ ರೀತಿ ನಾವು ಸ್ವಯಂ ಉದ್ಯೋಗಿಗಳನ್ನ ನಾವು ಯಾವ ರೀತಿ ಈ ಬಡತನ ರೇಖೆಗಳಿಗಿಂತ ಯಾವ ರೀತಿ ನಾವು ಈ ಬಡವರನ್ನ ಮೇಲಕ್ಕೆ ಎತ್ತಬೇಕು ಅನ್ನುವ ಸ್ಕೀಮನ್ನ ಈ ಹುಟ್ಟು ಹಾಕಿದ್ದೆ ರೆಡ್ ಸೆಟ್ ಸ್ಕೀಮ್ ಅಂತ. ಅಂದ್ರೆ ಕ್ಷೇತ್ರಾಭಿವೃದ್ಧಿ ಅಥವಾ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿ ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರ ಈ ಯೋಜನೆಯಡಿ ಭಾರತ ದೇಶದಲ್ಲಿ ಸುಮಾರು 6 ಲಕ್ಷ ಜನರಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. 6 ಲಕ್ಷ ಜನರಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಹಾರೋಹಳ್ಳಿಯಲ್ಲಿ ಇರತಕ್ಕಂತಹ ಈ ತರಬೇತಿ ಕೇಂದ್ರ ಈಗಾಗಲೇ ಸುಮಾರು 800 ಜನರಿಗೆ ಇವತ್ತು ತರಬೇತಿಯನ್ನು ಕೊಟ್ಟಿದ್ದಾರೆ. ಈ ಸರಿ ತರಬೇತಿ ಒಂದು ಟೈಲರಿಂಗ್ ಅಂತ ಕೇಳಿದೆ, ಇನ್ನೊಂದು CCTV. ಇವತ್ತು CCTV ಸರ್ವೇ ಸಾಮಾನ್ಯ ಎಲ್ಲ ಕಡೆ ಬೇಕಾಗಿದೆ. ಯಾಕೆಂದ್ರೆ
ಇವತ್ತು ನಮ್ಮ ಜನರ ಬದುಕು ಏನಾಗಿದೆ ಅಂದ್ರೆ ನಿರುದ್ಯೋಗ ಜಾಸ್ತಿ ಆದಾಗೆ ನಿರುದ್ಯೋಗ ಹೆಚ್ಚಿಗೆ ಆದಂಗೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಕೆಲಸ ಸಿಗೋದಿಲ್ಲ, ಅವ್ರ ಬದುಕು ನಡೆಸೋದು ಕಷ್ಟ. ಬೇರೆ ಬೇರೆ ತರ ಇವತ್ತು ಎಲ್ಲೇ ಹೋಗಿ CCTV ಇದೆ. ಹಿಂದೆ ಹೇಳ್ತಾ ಇದ್ರು ಮನೆಯಲ್ಲಿ ನಿಜವಾದ CCTV ಯಾರಪ್ಪ ಅಂದ್ರೆ ಅಜ್ಜ ಅಜ್ಜಂದ್ರು ಅಂತ. ಇವತ್ತು ಯಾವ ಮನೆಗೆ ಹೋದ್ರು ಅಜ್ಜ ಅಜ್ಜಂದ್ರು ಇಲ್ಲ, ಅವ್ರ ಜೊತೆನೇ ಇಲ್ಲ. ಈಗಿನ ಕಾಲದ ಮಕ್ಕಳು ಅವ್ರ ಅಜ್ಜ ಅಜ್ಜಂದ್ರ ಜೊತೆನೇ ಇರೋದಿಲ್ಲ. ಸೊ ಇವತ್ತು ಇದರಿಂದ ತಮ್ಮ ಬದುಕು ಹಸನಾಗುತ್ತೆ. ಅಂದ್ರೆ ಇವತ್ತು ಆರ್ಥಿಕ ಸಬಲೀಕರಣ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಇದು ಹೆಂಗಸರಿಗಾಗ್ಬೋದು ಅಥವಾ ಗಂಡು ಮಕ್ಕಳಿಗಾಗ್ಬೋದು, ಈ ಸಂಸ್ಥೆಯ ಮೂಲಕ ನಾವು ಆರ್ಥಿಕ ಸಬಲೀಕರಣ ಮತ್ತು ಆರ್ಥಿಕ ಭದ್ರತೆಯನ್ನ ನಾವು ಕೊಡ್ತಾ ಇದ್ದೇವೆ. ಸ್ವಾವಲಂಬ ಬದುಕನ್ನ ನಾವು ರೂಪಿಸ್ಕೊಡ್ಲಿಕ್ಕೆ ಇದು ಬಹಳ ಸಹಾಯ ಆಗಿದೆ. ಆದ್ರೆ ಇವತ್ತು ಭಾರತ ದೇಶ ಇವತ್ತು MSME ಅಂತ ಹೇಳ್ತೀವಿ, ಅಂದ್ರೆ ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಉದ್ದಿಮೆಗಳನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಇವತ್ತು ಮುದ್ರಾ ಲೋನ್ ಅಂತ ಒಂದಿದೆ, ಭಾರತ ಸರ್ಕಾರದ ಮುದ್ರಾ ಲೋನ್ ಸ್ಕೀಮಲ್ಲಿ ಇವತ್ತು ಸುಮಾರು 20 ಲಕ್ಷ ತನಕ ಇವತ್ತು ಅವ್ರ ಲೋನ್ ಅನ್ನ ಕೊಡತಕ್ಕಂಥ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ. ಮುದ್ರಾ ಲೋನ್ ಮೊದಲು ಅದರದ ಮಿತಿ 10 ಲಕ್ಷ ಇತ್ತು, ಇವತ್ತು ಅದರ ಮಿತಿಯನ್ನ 20 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಇವತ್ತು NRLM ಇದರಲ್ಲೂ ಕೂಡ ಅಪ್ ಟು 1.5 ಲಕ್ಷ ತನಕ ಲೋನ್ ಬರುತ್ತೆ. ಸೊ ಇವತ್ತು ನಿಜವಾಗ್ಲೂ ಯಾವಾಗ್ಲೂ ಅಷ್ಟೇ ಮನುಷ್ಯನಿಗೆ ನಿಜವಾದ ಶತ್ರು ಏನಪ್ಪಾ ಅಂದ್ರೆ ನಿಜವಾದ ಶತ್ರು ಸೋಮಾರಿತನ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಆಯ್ತು, ಇವತ್ತು ಕೈಗಾರಿಕೆ ಕ್ಷೇತ್ರದಲ್ಲಿ ಮುಂದುವರಿತಾ ಇದ್ದೇವೆ, ತಂತ್ರಜ್ಞಾನದಲ್ಲಿ ಮುಂದುವರಿತಾ ಇದ್ದೇವೆ, ಕೈಗಾರಿಕಾಕರಣ ಆಗಿದೆ, ಅದೇ ರೀತಿ ಗಣಕೀಕರಣನೂ ಆಗಿದೆ. ಎಲ್ಲೋ ಒಂದ್ ಕಡೆ ಸೋಮಾರಿಕರಣನೂ ಇದೆ. ಈ ಸೋಮಾರಿಕರಣಕ್ಕೆ ಹಲವಾರು ಕಾರಣಗಳನ್ನ ನಾವು ನಮ್ಮ ಮುಂದೆ ಇದೆ. ಸೋಮಾರಿಕರಣ ಭಾರತ ದೇಶದಲ್ಲಿ ಸುಮಾರು 51% ಸೋಮಾರಿಗಳನ್ನ ನಾವು ಹುಟ್ಟು ಹಾಕಿದ್ದೇವೆ ಕಳೆದ 30-40 ವರ್ಷಗಳಲ್ಲಿ. ಈ ರೀತಿ ತರಬೇತಿ ಮಾಡಿದ್ರೆ ಇವತ್ತು ತಾವುಗಳು ಈ ಕ್ಷೇತ್ರದಲ್ಲಿ ಈ ತರಬೇತಿ ಕ್ಷೇತ್ರದಿಂದ ಯಶಸ್ವಿಯಾಗಿ ತರಬೇತಿಯನ್ನ ಪಡೆದುಕೊಂಡು ತಾವೆಲ್ಲ ಮರಳ್ತಾ ಇದ್ದೀರ. ತಮಗೆಲ್ಲ ನಾನು ಹಾರೈಸ್ತೇನೆ, ನಿಮ್ಮ ಬದುಕು ಹಸನಾಗಿರ್ಲಿ, ನಿಮಗೆ ಉತ್ತಮವಾದಂಥ ಅವಕಾಶಗಳು ಸಿಗಲಿ ಮತ್ತು ತಮಗೆ ತಮ್ಮನ್ನ ನೋಡಿಕೊಳ್ಳೋದರ ಜೊತೆಗೆ ತಮ್ಮ ಕುಟುಂಬವನ್ನು ಕೂಡ ತಾವು ಆಸರೆ ಆಗ್ತೀರಿ. ಸೊ ಅದರಿಂದ ಇವತ್ತು ಭಾರತ ದೇಶದಲ್ಲಿ ಆರ್ಥಿಕ ಪ್ರಗತಿಯನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. 2027ನೇ ಇಸ್ವಿಗೆ ಭಾರತ ಸುಮಾರು 3ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಯಲಿದೆ. ಈಗ 5ನೇ ಸ್ಥಾನದಲ್ಲಿದ್ದೇವೆ. ನಮ್ಮ ಮೇಲೆ ಇವತ್ತು ಜಪಾನ್ ಇದೆ, ನಮ್ಮ ಮೇಲೆ ಇವತ್ತು ಜರ್ಮನಿ ಇದೆ. ನಾವು 2027ನೇ ಇಸ್ವಿಗೆ ನಾವು ಜಪಾನ್ ಮೇಲೆ ಹೋಗ್ತೇವೆ, ನಾವು ಜರ್ಮನಿ ಮೇಲೆ ಹೋಗ್ತೇವೆ. ಸೊ ಅದರಿಂದ ಇದಕ್ಕೆಲ್ಲ ತಮ್ಮಗಳ ಶ್ರಮ, ತಮ್ಮಗಳ ದುಡಿಮೆ, ಈ ರೀತಿ ನಿಜವಾಗ್ಲೂ ಇವತ್ತು NRLM ಇದು ಒಂದು ನಿರುದ್ಯೋಗಿಗಳಿಗೆ, ಗ್ರಾಮೀಣ ಭಾಗದ ನಿರುದ್ಯೋಗಿಗಳಿಗೆ ಒಂದು ಸಂಜೀವಿನಿ ಮತ್ತು ಅಕ್ಷಯ ಪಾತ್ರೆ ಅಥವಾ ಒಂದು ಕಲ್ಪವೃಕ್ಷ ಅಂತ ಪುನರಕ್ಷಿಸ್ತೇನೆ. ಯಾಕೆಂದ್ರೆ ಇದರಲ್ಲಿ ನೋಡಿ, ಈಗಾಗಲೇ ನಮ್ಮ ಇದು ಬ್ಯೂಟಿ ಪಾರ್ಲರ್ ಈಗ ತಾನೇ ಇಲ್ಲಿ ತರಬೇತಿ ಪಡೆದು ನಂತರ ಅದನ್ನ ಹಂತವಾಗಿ ಮೇಲ್ ಬಂದು ಇವತ್ತು ಅವರೇ 10 ಜನರಿಗೆ ಕೆಲಸ ಕೊಡ್ತಕ್ಕಂಥ ಮಟ್ಟಕ್ಕೆ ಇವತ್ತು ಈಗ ಹೇಳಿದ್ರು, ಯಶಸ್ವಿನಿಯವರು ಹೇಳಿದ್ರು ಯಾವ ರೀತಿ ಯಶಸ್ವಿನಿಯರು ಯಶಸ್ಸನ್ನ ಕಂಡಿದ್ದಾರೆ. ಸೊ ಅದರಿಂದ ಇಲ್ಲಿ ಕೇವಲ ನೀವು ಸ್ವಯಂ ಉದ್ಯೋಗ ಆಗ್ತಾ ಇಲ್ಲ, ಉತ್ತಮವಾದಂಥ ಪ್ರಜೆಗಳು ಆಗ್ತಾ ಇದ್ದೀರಿ. ಮೌಲ್ಯಾಧಾರಿತ ತರಬೇತಿ ಕೂಡ ಆಗ್ತಾ ಇದೆ. ಮೌಲ್ಯಗಳು, ಶಿಸ್ತು, ಸಮಯ ಪ್ರಜ್ಞೆ, ಸಮಯ ಪರಿಪಾಲನೆ ಯಾವಾಗಲೂ ಅಷ್ಟೇ. ಈಗ ಪ್ರೀತಿ ಹೃದಯಕ್ಕೆ ಸ್ಫೂರ್ತಿ, ನಂಬಿಕೆ ನಿಮ್ಮ ಕೆಲಸಕ್ಕೆ ಸ್ಫೂರ್ತಿ, ಆದರೆ ನಿಮ್ಮ ಶಿಸ್ತು, ನಿಮ್ಮ ತರಬೇತಿ ನಿಮ್ಮ ಬದುಕಿಗೆ ಸ್ಫೂರ್ತಿ ಅಂತ ಹೇಳಬೇಕಾಗುತ್ತೆ. ನಿಮ್ಮ ಶಿಸ್ತು, ನಿಮ್ಮ ತರಬೇತಿ ಬದುಕಿಗೆ ಸ್ಫೂರ್ತಿ. ಅಂದರೆ ಇವಾಗ ನಾನು ನೋಡಿದೆ, ಅಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ದೀರಿ, ಕೆಲವೆಲ್ಲ ತಿಂಡಿ ತಿನಿಸುಗಳನ್ನು ಮಾಡುವಂಥದ್ದು, ಇನ್ನು ಕೆಲವರು ಎಂಬ್ರಾಯ್ಡ್ರಿ ಮಾಡೋಂಥದ್ದು. ಸೊ ಅಂದರೆ ಇದಕ್ಕೆ ಬಹಳ ಮುಖ್ಯವಾದದ್ದು ನಾವೊಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಬೇಕಾಗಿದೆ. ಆವಾಗ ಏನಾಗುತ್ತೆ, ತಮ್ಮ ತರಬೇತಿ ಬಹಳ ಅನುಕೂಲ ಆಗುತ್ತೆ. ಅಂದರೆ ಪ್ಯಾಕಿಂಗ್ ಸಿಸ್ಟಮ್ ಯಾವ ರೀತಿ, ಯಾಕೆಂದರೆ
ಯಾವುದನ್ನೇ ವಸ್ತುಗಳನ್ನ ನಾವು ಪ್ಯಾಕಿಂಗ್ ಮಾಡಿದ್ರೇನೆ ಅದು ಆಕರ್ಷಣೆ ಆಗೋದು. ಗ್ರಾಹಕರಿಗೆ ಆಕರ್ಷಣೆ ಯಾವಾಗ ಆಗುತ್ತೆ? ಪ್ಯಾಕಿಂಗ್ ಮಾಡಿದಾಗ ಮಾತ್ರ ಆಕರ್ಷಣೆ ಆಗುತ್ತೆ. ಅದಕ್ಕೆ ಯಾವ ರೀತಿ ನಾವು ಸಹಕಾರ ನಮ್ಮ ಕಡೆಯಿಂದ ಮಾಡಬಹುದು ಅದ್ರ ಬಗ್ಗೆ ಹೇಳೋಣ. ಇಲ್ಲಿ ಈಗ ಹಾಸ್ಟೆಲ್ ಕೊರತೆ ಇದೆ ಅಂತ ಕೇಳಿದೆ. ಈ ಒಂದು ಸುಸಜ್ಜಿತವಾದ ಹಾಸ್ಟೆಲ್ ಬಿಲ್ಡಿಂಗ್ ಅನ್ನ ಕೂಡ ನಾವು ಇಲ್ಲಿ ಕಟ್ಟುವ ಅವಶ್ಯಕತೆ ಇದೆ. ಸೊ ಅದಕ್ಕೆ ಯಾವ ರೀತಿ ನಾವು ಸಂಪನ್ಮೂಲಗಳನ್ನ ಕೂಡಿಸ್ಬೋದು? ಕೆಲವು ನಮ್ಮ ಕಡೆಯಿಂದ ಸಂಪನ್ಮೂಲ, ಇನ್ನು ಕೆಲವು CSR ಆಕ್ಟಿವಿಟಿಗಳ ಮೂಲಕ ನಾವು ಮಾಡೋಣ. ಇದಕ್ಕೆ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ, ಯಾಕೆಂದ್ರೆ ಇದು ಕ್ಲಾಸ್ ರೂಮ್ಗಳು ಅಷ್ಟೇ. ಕ್ಲಾಸ್ ರೂಮು ಕೂಡ ಒಂದು ಕ್ಲಾಸ್ ರೂಮ್ ಇದೆ, ಇಲ್ಲಿ ಹೆಚ್ಚಿನ ಕ್ಲಾಸ್ ರೂಮ್ಗೆ ಅವಶ್ಯಕತೆ ಇದೆ. ಅದೇ ರೀತಿ ಹಾಸ್ಟೆಲ್ ಅಕಾಮಿಡೇಷನ್ ಅವಶ್ಯಕತೆ ಇದೆ. ಸೊ ಹೀಗಾಗಿ ಈ ರೀತಿ ಇವತ್ತು ಈ ತರಬೇತಿ ಕೇಂದ್ರ ಈ ರೀತಿ ಇರೋದು ಬಹಳ ಸಂತೋಷ. ಹಾಗೆಯೇ ನಿಮ್ಗಳನ್ನು ಕೂಡ ನಾನು ಅಭಿನಂದಿಸ್ಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ಒಂಥರ ವಿಗ್ರಸ್ ವೆರಿ ಸಿಸ್ಟಮ್ಯಾಟಿಕ್ ಟ್ರೈನಿಂಗ್ ಪ್ರೋಗ್ರಾಮ್ ಪ್ರೋಟೋಕಾಲ್ ಇದೆ. ಬೆಳಗ್ಗೆಯಿಂದ ಸುಮಾರು ಅಂದ್ರೆ ನಿಮ್ಗೆ ಇದು ಸಂಯಮವನ್ನು, ತಾಳ್ಮೆಯನ್ನು ಕಲಿಸಿದೆ ಕೇಂದ್ರ. ತಾಳ್ಮೆಯನ್ನು ಕಲಿಸಿದೆ, ಶಿಸ್ತನ್ನು ಕಲಿಸಿದೆ. ಸೊ ಹೀಗಾಗಿ ಇವತ್ತು ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗುತ್ತೆ. ಈ ರೀತಿ ಕೇಂದ್ರಗಳು ಇವತ್ತು ಜಿಲ್ಲೆಗೆ ಒಂದಿದೆ, ಬಹುಶಃ ಮುಂದಿನ ದಿನಗಳಲ್ಲಿ ಜಿಲ್ಲೆಗೆ 2 ಆಗ್ಬೋದು. ಯಾಕೆಂದ್ರೆ ಇದು ಬೇಕಾಗಿರೋದು ಇವತ್ತು. ಕೇವಲ ನಾವು ದೊಡ್ಡ ದೊಡ್ಡ ಕಾಲೇಜುಗಳನ್ನ, ದೊಡ್ಡ ದೊಡ್ಡ ಶೈಕ್ಷಣಿಕ ಸಂಸ್ಥೆಗಳನ್ನ ಕಟ್ತಾ ಇದ್ದೇವೆ. ಈ ರೀತಿ ತರಬೇತಿ ಕೇಂದ್ರಗಳು ಹೆಚ್ಚು ಹೆಚ್ಚು ಆಗ್ಬೇಕು. ಇದು ನಿಜವಾಗ್ಲೂ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಇವೆಲ್ಲ, ವೆರಿ ಶಾರ್ಟ್ ಟರ್ಮ್ ಕೋರ್ಸ್, 10 ದಿನದಿಂದ 40 ದಿನ. ಸೊ ಅದರಲ್ಲಿ ಹಾಗೆ ಇದಕ್ಕೆ ಹೆಚ್ಚು ಪ್ರಚಾರ ಕೂಡ ಬೇಕಾಗಿದೆ. ಎಷ್ಟೋ ಜನರಿಗೆ ಈ ರೀತಿ ಅವರು ಪೇಪರಲ್ಲಿ ಅದನ್ನ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ, ಬಟ್ ಹೆಚ್ಚು ಪ್ರಚಾರ. ಯಾಕೆಂದ್ರೆ ಇವತ್ತು ನೀವೇನು ಶಿಬಿರಾರ್ಥಿಗಳಿದ್ದೀರಿ, ತಾವು ಈ ತರಬೇತಿ ಕೇಂದ್ರದ ರಾಯಭಾರಿಗಳಾಗಿ ನೀವು ಕೆಲಸ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಯಾಕೆಂದ್ರೆ ಇವತ್ತು ನಮ್ಮ ಭಾರತ ಸರ್ಕಾರ ಕೂಡ ಈ ರೀತಿ ತರಬೇತಿ ಕೇಂದ್ರಗಳಿಗೆ NRLM ಅಡಿಯಲ್ಲಿ ಅನುದಾನವನ್ನು ಕೂಡ ಜಾಸ್ತಿ ಮಾಡಿದೆ. ಈಗಾಗಲೇ ಹೇಳಿದೆ, 6,000 ಕೋಟಿಯಿಂದ 7,500 ಕೋಟಿ ಅನುದಾನವನ್ನ ಹೆಚ್ಚಿಸಿದೆ. ಸೊ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಚರಿಸ್ತಾ, ಯಾಕೆಂದ್ರೆ ಹಲವಾರು ವೆಲ್ಫೇರ್ ಸ್ಕೀಮ್ಸ್ ಇದೆ ಇವತ್ತು ಭಾರತ ದೇಶದಲ್ಲಿ. ಸುಮಾರು ವೆಲ್ಫೇರ್, ಪ್ರಧಾನ ಮಂತ್ರಿ ಮಹಿಳಾ ಮುಕ್ತಿ ಸ್ಕೀಮ್ ಅಂತಿದೆ. ಸೊ ಲೋನ್ಗಳೆಲ್ಲ ಇವತ್ತು ಕೆನರಾ ಬ್ಯಾಂಕ್ ಅನ್ನ ನಾವು ನಿಜವಾಗ್ಲೂ ಅಭಿನಂದಿಸಬೇಕಾಗುತ್ತೆ. ವಿ ಹ್ಯಾವ್ ಟು ರಿಯಲಿ ಕಂಗ್ರಾಚುಲೇಟ್ ಕೆನರಾ ಬ್ಯಾಂಕ್ for taking up this social cause, and their commitment for the society is impeccable. Certainly they are playing an important role in nation building. So ನಾವೆಲ್ಲ ಈ ದೇಶವನ್ನ ಕಟ್ಟುವುದರಲ್ಲಿ ನಾವು ಪಾಲುದಾರರಾಗಿರಬೇಕು. ಸೊ ಹೀಗಾಗಿ ಇವತ್ತು ಕೆನರಾ ಬ್ಯಾಂಕ್, when I was director of Jayadeva Institute of Cardiovascular Sciences, we have taken nearly about 2 crores under CSR from Canara Bank. Of course, we are also banking with Canara Bank. So ಅದಕ್ಕೋಸ್ಕರ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಇದೆ ಇವತ್ತು ಕೆನರಾ ಬ್ಯಾಂಕ್. ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ, ಇಲ್ಲಿ ಹಾಸ್ಟೆಲ್ ಕಟ್ಟಲಿಕ್ಕೆ ಒಂದು ಇದು ಪ್ರಾಜೆಕ್ಟ್ ಪ್ಲಾನ್ ಮಾಡಿ ಯಾವ ರೀತಿ ಅದನ್ನ ನಾವು ಮಾಡೋಣ. ಡೆಫಿನೆಟ್ ಆಗಿ ಈ ತರಬೇತಿ ಕೇಂದ್ರ ಇನ್ನೂ ಕೂಡ ಇದು ಭೌತಿಕ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರು ಕೂಡ ಇನ್ನೂ ಚೆನ್ನಾಗಿ ಆಗ್ಬೇಕು. ಸೊ ಅಂದ್ರೆ ಇಲ್ಲಿ ನಾನು ನೋಡಿದೆ, ಪ್ರತಿಯೊಬ್ರು ಒಳ್ಳೆ ಮಾತುಗಾರಿಕೆ ಕೂಡ ಇದೆ ಇಲ್ಲಿ. ಈಗ ನಾನು ನೋಡಿದೆ, ನೀವು ನೇತ್ರಾವತಿ ಧರ್ಮಸ್ಥಳದ ಪಕ್ಕನೇ ಹರಿಯುತ್ತೆ ಅದು. ಸೊ ನೇತ್ರಾವತಿ ಸೊ ಅಂದ್ರೆ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಬಹಳ ಮುಖ್ಯವಾದ. ಯಾವ ಸಂದರ್ಭದಲ್ಲಿ ಏನ್ ಮಾತಾಡಬೇಕು, ರಿಸೆಪ್ಷನಿಸ್ಟು ಅಥವಾ ಫ್ರಂಟ್ ಆಫೀಸ್ ಟ್ರೈನಿಂಗ್ ಅಂತ ಇದೆ ಇವಾಗ. ದೇರ್ ಇಸ್ ವಾಟ್ ಈಸ್ ಕಾಲ್ಡ್ ಫ್ರಂಟ್ ಆಫೀಸ್ ಟ್ರೈನಿಂಗ್. ಅದಕ್ಕೆ ಬಹಳ ಮಹತ್ವ ಇದೆ. ಯಾವ್ದಾದ್ರು ಒಂದು ದೊಡ್ಡ ಆಫೀಸ್ಗೆ, ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮುಂದಿನ ಇದು ಸ್ವಾಗತಕಾರರು ಇರ್ತಾರೆ, ಯಾವ ರೀತಿ ಮಾತಾಡಬೇಕು, ನಾವು ಭಾವಭಂಗಿ ಹೇಗಿರ್ಬೇಕು. PROs ಅಂತ ಹೇಳ್ತೀವಿ, ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು ಅಂತ. ಸೊ ಅದರಿಂದ ನಮ್ಮ ಮಾತು ಕೂಡ ಒಂದು ಬದುಕು, ಮಾತು ಕೂಡ ಒಂದು ತರಬೇತಿನೇ. ಇತ್ತೀಚಿನ ದಿನಗಳಲ್ಲಿ ಯಾವ ಸಂದರ್ಭದಲ್ಲಿ ಏನ್ ಮಾತಾಡಬೇಕು ಅನ್ನೋದೇ ಸುಮಾರು ಜನರಿಗೆ ಗೊತ್ತಿಲ್ಲ. ಯಾವ ರೀತಿ ಮಾತಾಡಬೇಕು,
ಸೊ ಅದರಿಂದ ನಾವು ಇವತ್ತು ನೋಡ್ಬೋದು, ಇವತ್ತು ಸರ್ಕಾರಿ ಇಲಾಖೆಗಳಿಗೂ ಖಾಸಗಿ ಇಲಾಖೆಗಳಿಗೂ ವ್ಯತ್ಯಾಸ ಅಂದ್ರೆ ಅಲ್ಲಿ ಮಾತು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸೊ ಮಾತಲ್ಲೇ ಮರಳು ಮಾಡ್ತಾರೆ ಅವರು. ಸೊ ಅದರಿಂದ ನಾವು ಮರಳು ಮಾಡೋ ಅವಶ್ಯಕತೆ ಇಲ್ಲ, ಪ್ರತಿಯೊಬ್ಬರನ್ನ ಗೌರವಿಸ್ಬೇಕಾಗತ್ತೆ, ಪ್ರತಿಯೊಬ್ಬರನ್ನ ಗೌರವಿಸ್ಬೇಕು. ಅದಕ್ಕೆ ಇಂಗ್ಲಿಷಲ್ಲಿ ಹೇಳ್ತೀವಿ ಅಂದ್ರೆ ವಿ ಲರ್ನ್ ಫ್ರಮ್ ಎವರಿಬಡಿ. ಯಾರೋ ನಮ್ಮ ಸುತ್ತಮುತ್ತ ವಾತಾವರಣ ಕೂಡ ಕಲಿಸುತ್ತೆ. ಸೊ ಸಮ್ ಪರ್ಸನ್ಸ್ ಇಂದ ನಾವು ಪೇನ್ಫುಲ್ ಆಗಿ ಕಲಿಬಹುದು, ಅಥವಾ ಇನ್ ಕೆಲವಿಂದ ಸಂತೋಷ ಬರ್ಬೋದು, ಬಟ್ ಬೋತ್ ಆರ್ ಪ್ರೈಸ್ಲೆಸ್. ಸೊ ಅದರಿಂದ ತಮಗೆಲ್ಲ ಒಳ್ಳೆಯ ಭವಿಷ್ಯ ಇದೆ. ಸೊ ಈ ತರಬೇತಿಯನ್ನ ತಾವು ತಮ್ಮ ಬದುಕನ್ನ ರೂಪಿಸ್ಕೊಳ್ಳಿಕ್ಕೆ ತಾವೆಲ್ಲ ಉಪಯೋಗಿಸ್ಕೊಳ್ಳಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ಮತ್ತು ಇಲ್ಲಿ ಇರತಕ್ಕಂಥ ಅಧ್ಯಾಪಕ ವರ್ಗ, ಆಡಳಿತ ವರ್ಗ ಅವರನ್ನು ಕೂಡ ಅಭಿನಂದಿಸ್ತೇನೆ. ತುಂಬಾ ಚೆನ್ನಾಗಿ ನೀವು ಮಾಡ್ತಾ ಇದ್ದೀರಿ. ಸೊ ಇದೇ ರೀತಿ ಮುಂದುವರಿಸಿ. ಹಾಗೆ ಕೆನರಾ ಬ್ಯಾಂಕ್ ಕೂಡ ಇದರ ಸಹಾಯ ಹಸ್ತ ನೀಡಿದೆ. ಅವ್ರಿಗೂ ಕೂಡ ಇದ್ರ ಜೊತೆಗೆ ಐ ಆಲ್ಸೋ ರಿಕ್ವೆಸ್ಟ್ ಕೆನರಾ ಬ್ಯಾಂಕ್ ಆಲ್ಸೋ to do something for physical infrastructure under CSR. I will talk to your chairman and managing director. Thank you very much. ಅನುಕಂಪ ತುಂಬಿದ ಕಣ್ಣುಗಳು, ಪ್ರೀತಿ ತುಂಬಿದ ಹೃದಯ, ಸೇವೆ ಮಾಡುವ ಕೈಗಳು, ಇದಕ್ಕೆ ನೈಜ ಉದಾಹರಣೆ ನಮ್ಮ ಲೋಕಸಭಾ ಸಂಸತ್ ಸದಸ್ಯರು ಶ್ರೀ ಮಂಜುನಾಥ್ ಸರ್ ಅವರು. ನಮ್ಮ ಎಲ್ಲಾ ಸಭಿಕರನ್ನ ಉದ್ದೇಶಿಸಿ ಮಾತನಾಡಿದಂತಹ ಸರ್ ಅವರಿಗೆ ನಮ್ಮ ತರಬೇತಿ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಕೋರ್ತಾ ಇದ್ದೇನೆ. ಈಗಾಗಲೇ ನಮ್ಮ ಶಿಬಿರಾರ್ಥಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ, ಯಾವಾಗ ಸರ್ ಕಡೆಯಿಂದ ನಮಗೆ ಸರ್ಟಿಫಿಕೇಟ್ಗಳನ್ನ ಕೊಡಿಸ್ತಾರೆ ಇವರು ಅಂತ ಹೇಳಿ. ದಯಮಾಡಿ 5 ಜನ, ಪ್ರಾರಂಭದಲ್ಲಿ ಕೊಡ್ತಿರುವಂತಹ 5 ಜನ ಬಂದು ಪ್ರಮಾಣ ಪತ್ರವನ್ನ ಪಡಿಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸರ್, ಒಂದ್ 5 ಜನಕ್ಕೆ ಎಲ್ಲರೂ ಕೊಡ್ಲಿ ಬಿಡಿ.